ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯಾದ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವು ಕೂಡ ನಿಮ್ಮನ್ನು ಎಲ್ಲಾ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಕೂಡ ಜ್ಞಾನವಂತರಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರ. ನಿನ್ನೆವರೆಗೆ ನಾವು ಚಾಡಿ ನರ ಹತ್ಯೆಯ ಕೊಲೆಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇವತ್ತು ಕೂಡ ಅದು ಮುಂದುವರಿಯುತ್ತದೆ. ಇವತ್ತು ಅನೇಕರು ಇನ್ನೊಂದು ರೀತಿಯ ಕೊಲೆ ಏನಪ್ಪ ಅಂದರೆ, ಮನುಷ್ಯರನ್ನ ಯಾವ ರೀತಿ ನೋಯಿಸುವುದಂದ್ರೆ ಬಡ್ಡಿ. ಇವತ್ತು ಅನೇಕರು ಏನ್ ಮಾಡ್ತಾರೆ, ಹಣ ಇದ್ದವರು ಕೂಲಿ ಕೆಲಸ ಮಾಡೋರಿಗೆ, ಇತರರಿಗೆ ಅಥವಾ ಸಣ್ಣ ಪುಟ್ಟ ವ್ಯಾಪಾರಕ್ಕೆ ಅಥವಾ ಒಂದು ವಾಹನಗಳಿಗೋ ನಾನಾ ರೀತಿಯಲ್ಲಿ ಹಣವನ್ನ ಬಡ್ಡಿಗೆ ಕೊಟ್ಟು, ಬಡ್ಡಿ ವಾರಕ್ಕೆ 100ಕ್ಕೆ 2 ತಿಂಗಳಿಗೆ 2 ರೂಪಾಯಿ ಅಥವಾ 3 ರೂಪಾಯಿ ಅಥವಾ 5 ರೂಪಾಯಿ ಅಥವಾ 10 ರೂಪಾಯಿ ಬಡ್ಡಿಗೆ ಕೊಡೋರು ಇದ್ದಾರೆ. ವಾರದ ಬಡ್ಡಿಯವರು ಕೂಡ ಇದ್ದಾರೆ. ವಾರಕ್ಕೆ 2 ರೂಪಾಯಿ ಅಂತೆ ಕೊಡೋರು ಕೂಡ ಇದ್ದಾರೆ. ಆದ್ರೆ ದೇವರ ಒಂದು ಮಾತು ಹೇಳ್ತದೆ, ಸ್ವದೇಶದವರಿಗೆ ಬಡ್ಡಿ ಕೊಡಬಾರದು ಅಂತ. ಈಗ ನಾವು ಭಾರತ ದೇಶದಲ್ಲಿ ಇದ್ದೇವೆ. ದೇವರು ನಮ್ಮನ್ನ ಭಾರತ ದೇಶದಲ್ಲಿ ಇಟ್ಟು ನಡೆಸ್ತಾ ಇದ್ದಾರೆ. ಆಗ ನಾವು ನಮ್ಮ ದೇಶದವರಿಗೆ ಬಡ್ಡಿಗೆ ಕೊಡಬಾರದು, ಹೊರ ದೇಶದವರಿಗೆ ಬಡ್ಡಿಗೆ ಕೊಡಬಹುದು ಅಂತೇಳಿ ದೇವರ ಮಾತು ಇದೆ, ಬರೆಯಲ್ಪಟ್ಟಿದೆ. ದೇವರು ಆದುಕೊಂಡವರ ಮುಖಾಂತರ ಈ ಮಾತನ್ನ ಹೇಳಿದ್ದಾರೆ. ಈಗ ಬಡ್ಡಿಗೆ ತೆಗೆದುಕೊಳ್ಳೋರು ಯಾರು? ಕಷ್ಟ, ಸಂಕಟ, ದುಃಖದಲ್ಲಿ ಇರುವವರು. ಇವತ್ತು ಕಷ್ಟಗಳಿಗೋಸ್ಕರ ಇವತ್ತು ಉದಾಹರಣೆಗೆ ಒಂದು ಮನೆ ಕಟ್ಟಕ್ಕೆ ಇರ್ಬೋದು, ಅಕಸ್ಮಾತ್ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಆಸ್ಪತ್ರೆಗೆ ಹೋಗ್ಲಿಕ್ಕೆ ಇರ್ಬೋದು, ಅಥವಾ ಮದುವೆ ಮಾಡ್ಲಿಕ್ಕೆ ಇರ್ಬೋದು, ನಾನಾ ರೀತಿಯಲ್ಲಿ ಇಲ್ಲದಾಗ ಸಾಲ ತಗೊಳ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಇವರು ಅವರ ಸಮಯವನ್ನ ನೋಡಿಕೊಂಡು ಬಡ್ಡಿ ಏರಿಸಿಬಿಡ್ತಾರೆ. ಬಡ್ಡಿಗೆ ಕೊಡಿ, ಬಡ್ಡಿ ಕೊಡಬೇಕು, ಹಾಗಾದ್ರೆ ನಾನು ಕೊಡ್ತೇನೆ ಅಂತ. ಬಡ್ಡಿಗೆ ತಗೊಳ್ಳೋರು ಯಾರು? ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಇರೋವರೇ ಬಡ್ಡಿಗೆ ತೆಗೆದುಕೊಳ್ಳುವವರು. ಸಾಧಾರಣ ಮಟ್ಟಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದವರು ಕೂಡ ಬಡ್ಡಿಗೆ ತಗೊಳ್ಳೋದಿಲ್ಲ ಆ ರೀತಿಯಲ್ಲಿ. ಹಾಗೆ ಇವತ್ತೇನ ಬಡ್ಡಿ ತಗೊಳ್ಳುವಾಗ ಏನಾಗ್ತದೆ, ಅಲ್ಲಿ ಅವರ ಉಪವಾಸ ಬಡ್ಡಿ ಕೊಡುವಾಗ ಅವ್ರು ಎಷ್ಟೊಂದು ಮನನೋಯಿಸ್ತಾರೆ ಅಂದ್ರೆ, ಉದಾಹರಣೆಗೆ ಕೂಲಿ ಮಾಡೋರು ಕೂಡ ಬಡ್ಡಿಗೆ ತಗೊಳ್ತಾರೆ. ಅವ್ರು ಕೂಲಿ ಪಾಲಿ ಮಾಡಿ ಬಿಸಿಲು ಮಳೆ ಚಳಿ ಇರ್ತಲ್ಲದೆ, ಅಯ್ಯೋ ಬಡ್ಡಿ ಕೊಡಬೇಕಲ್ಲ ಅಂತ ಅವರ ಮೈಗೆ ಸರಿಯಾಗಿ ಹುಷಾರಿಲ್ಲದಿದ್ದರು, ಆರೋಗ್ಯ ಸರಿ ಇಲ್ಲದಿದ್ದರು ಕೂಡ ಈ ಬಡ್ಡಿಯ ಒಂದು ವಿಚಾರಕ್ಕಾಗಿ, ಅವರ ಹಿಂಸೆಗಾಗಿ ಏನ್ ಮಾಡ್ತಾರೆ, ಹೋಗಿ ಕೆಲಸ ಮಾಡಿ ಅವರಿಗೆ ತಂದು ಬಡ್ಡಿಯನ್ನ ಕೊಡುತ್ತಾರೆ. ಅದು ಆಗ ಅವರ ಮನಸ್ಸು ಎಷ್ಟು ನೋಯಿಸ್ತದೆ ನೋಡಿ. ನಮಗೆ ಸ್ತೋತ್ರವಾಗಲಿ. ಇದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ. ಆಮೇಲೆ ಒಂದು ವೇಳೆ ಬಡ್ಡಿ ಲೇಟ್ ಆದ್ರೆ ಮತ್ತೆ ಬಡ್ಡಿಗೆ ಬಡ್ಡಿ ಹಾಕಿ ಈ ರೀತಿ ಬಡ್ಡಿ ವಸೂಲು ಮಾಡೋದು, ಕಣ್ಣೀರು ಹಾಕಿ ಆ ಬಡ್ಡಿಯಿಂದಾಗಿ ಅನೇಕರ ಮನೆ ಕೂಡ ನಾಶ, ಅನೇಕ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದೆ, ಆಸ್ಪತ್ರೆ ಹೋಗ್ಲಿಕ್ಕೆ ಇಲ್ಲದೆ, ಕಣ್ಣೀರು ಹಾಕೊಂಡು ಕೂತ್ಕೊಂಡು ಊಟಕ್ಕೆ ಇಲ್ಲದಂತ ಪರಿಸ್ಥಿತಿ ಕೂಡ ಅನೇಕವರಲ್ಲಿ. ಏನಾದ್ರೂ 1-2 ಈ ಪ್ರಾಣಿಗಳು ಇಂಥದ್ದೆಲ್ಲ ಇದ್ರೆ ಅದನ್ನ ಮಾರಾಟ ಮಾಡಿ ಕೂಡ ಏನ್ ಮಾಡ್ತಾರೆ, ಬಡ್ಡಿ ಕೊಡೋರಾಗಿದ್ದಾರೆ. ಇದು ಮಹಾ ಒಂದು ದೊಡ್ಡ ಪಾಪವಾಗಿದೆ. ದೇವರ ವಾಕ್ಯ ಹೇಳ್ತದೆ, ದಯವಿಟ್ಟು ಬಡ್ಡಿ ಕೊಡುವ ಪದ್ಧತಿ ಬಿಡಿ. ಆ ಬಡ್ಡಿ ಕೊಡುವಂತ ಪದ್ಧತಿ ಆ ಬಡ್ಡಿಯಿಂದಾಗಿ ಒಂದು ಸ್ವಲ್ಪ ದಿವಸ ಬಹಳ ಐಶ್ವರ್ಯವಂತರಾಗ್ಬೋದು, ಎಲ್ಲಾ ರೀತಿಯಲ್ಲಿ ಬಹಳ ಮೇಲ್ಮಟ್ಟಕ್ಕೆ ಹೋಗ್ಬೋದು, ಅಂದ ಚಂದವಾಗಿರ್ಬೋದು, ಒಳ್ಳೊಳ್ಳೆ ಬಟ್ಟೆ ಹಾಕ್ಬೋದು, ಬೆಳ್ಳಿ ಬಂಗಾರ ಮಾಡ್ಬೋದು, ಮನೆ ಕಟ್ಟಬಹುದು, ಏನೋ ಮಾಡ್ಬೋದು. ಅದು ಸ್ವಲ್ಪ ದಿವಸ ಮಾತ್ರ. ಆಮೇಲೆ ಅದಕ್ಕೊಂದು ಸಮಯ ಇದೆ. ಸಮಯ ಮುಗಿದ ಬಂದಾಗ ದೇವರ ಕೋಪ ಅಂತವ್ರ ಮೇಲೆ ಬೀಳ್ತದೆ. ಯಾವ ರೀತಿ ಒಬ್ಬನ ಕೈಯಿಂದ 1 ರೂಪಾಯಿ ಬಡ್ಡಿ ತಗೊಂಡ್ರೆ ಅವನ ಕೈಯಿಂದ 10 ರೂಪಾಯಿ ನಷ್ಟವಾಗ್ತದೆ ಎಂಬುದಾಗಿ ಸ್ವಂತ ಬರೆಯಲ್ಪಟ್ಟಿದೆ. ಕಡೆಗೆ ಸರ್ವನಾಶ. ಗಂಡನಿಗೆ ಸರಿಯಿಲ್ಲ, ಹೆಂಡತಿ ಸರಿಯಿಲ್ಲ, ಮಕ್ಕಳಿಗೆ ಸರಿಯಿಲ್ಲ, ಹೊಡೆದಾಟ ಬಡದಾಟ, ಕೋರ್ಟು, ಜೈಲು, ಕೇಸುಗಳು, ಅಕಸ್ಮಾತ್ ಅವರಲ್ಲಿ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ, ದೊಡ್ಡ ದೊಡ್ಡ ಕಾಯಿಲೆಗಳು ಬಂದು ಆಸ್ಪತ್ರೆಗೆ ಲಕ್ಷ ಸುರಿಯುವಂಥದ್ದು. ಇದು ಕೂಡ ಕಣ್ಣಾರೆ ನಡೆದು ಹೋಗಿದೆ, ನಡೀತಾರೆ ಇದೆ ಬಡ್ಡಿ ವ್ಯವಹಾರದಲ್ಲಿ. ಆದ್ರಿಂದ ದಯವಿಟ್ಟು ಬಡ್ಡಿ ವ್ಯವಹಾರ ಬಿಟ್ಟು ಬಿಡಬೇಕು. ಇನ್ನು ಕೆಲವು
ಕೆಲವರು ಕೂಡ ಏನ್ ಮಾಡ್ತಾರೆ, ಬಹಳ ಇವತ್ತು ರೈತರಿಗೆ ಸಾಲ, ಒಂದು ಯಾವ್ದೋ ಒಂದು ಗೊಬ್ಬರ ಇರ್ಬೋದು, ಅಕಸ್ಮಾತ್ ಸ್ಪ್ರೇ ಮಾಡುವಂತ ಔಷಧಿ ಇರ್ಬೋದು, ಪೇಪರ್ ಇರ್ಬೋದು, ಡ್ರಿಪ್ಸ್ ಇರ್ಬೋದು, ಯಾವುದೋ ರೈತರಿಗೆ ಬಡ್ಡಿ ಕೊಡುವಂಥದ್ದು. ಅವರು ವರ್ಷ ವರ್ಷ ಬೆಳೆದು ತಗೊಂಡೋಗಿ ತೀರಾ ಈ ಅಂಗಡಿಗಳಿಗೆ ಹಾಕುವಂಥದ್ದು. ಈ ಬೆಳೆದವರಿಗೆ ಏನೂ ಇಲ್ಲ. ಮತ್ತೆ ಪುನಃ ಒಂದು ಬೆಳೆ ತೆಗಿಬೇಕಾದ್ರೆ ಪುನಃ ಅಲ್ಲಿಗೆ ಬಡ್ಡಿಗೆ ತಗೊಂಡೋಗಿ ಅವರಲ್ಲಿ ಹಾಕುವಂಥದ್ದು. ಕಡೆಗೆ ಅದು ಕೂಡ ಈ ರೈತರು ಬಹಳ ಒಂದು ಬೇಸರದ, ಇಂಥವ್ರ ಮೇಲೆಲ್ಲ ದೇವರ ಕೋಪ ಬರ್ತದೆ. ಬಹಳ ತಪ್ಪಾಗಿದೆ. ಕಡೆಗೆ ಆಗ್ಲೇ ಹೇಳಿದಾಗೆ ನಾನಾ ರೀತಿಯ ಐಶ್ವರ್ಯವಂತರ ಆಗ್ಬಹುದು. ಕಡೆ ಎಷ್ಟೋ ಜನ ಹೊಡೆಯೋರು ಇದ್ದಾರೆ, ರೌಡಿಗಳನ್ನ ಬಿಟ್ಟು ವಸೂಲು ಮಾಡೋರು ಇದ್ದಾರೆ. ರೌಡಿಗಳಿಗೆ ಸ್ವಲ್ಪ ದುಡ್ಡು ಖರ್ಚು ಮಾಡಿಕೊಂಡು ಬಹಳ ಶಿಕ್ಷೆಯನ್ನು ಅನುಭವಿಸಬೇಕು. ಸರ್ವ ನಾಶವಾಗಿ ಹೋಗ್ತದೆ. ಅದು ಮಾತ್ರವಲ್ಲ, ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿ ಅಂತ ಹೇಳಿ ತಂದೆ ತಾಯಿಯಂದಿರು ಈ ರೀತಿ ಏನಾದರೂ ಮಾಡಿದ್ದಾದ್ರೆ ಅವರ ಮಕ್ಕಳು ಕೂಡ ಅಲ್ಲಿ ಉದ್ಧಾರ ಆಗ್ಲಿಕ್ಕೆ ಆಗುವುದಿಲ್ಲ. ಆ ಶಿಕ್ಷೆ ಕೂಡ ಮಕ್ಕಳ ಮೇಲೆ ಬರ್ತದೆ. ಇದನ್ನು ನಾವು ಹಿಂದೆ ಬಹಳ ಸಲ ತಿಳಿದುಕೊಂಡಿದ್ದೇವೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದಯವಿಟ್ಟು ಬಡ್ಡಿಗೆ ಹಣ ಕೊಡಬಾರದು. ಆಗೊಂದು ಪ್ರಶ್ನೆ, ಆಗ ಅವರು ತಗೊಂಡದ್ದು ಹೇಳಿದ ಸಮಯಕ್ಕೆ ಅವ್ರು ಕೊಡ್ಬೇಕಲ್ಲ ಅಂತ. ಅದು ಕೂಡ ದೇವರ ಒಂದು ಮಾತಿದೆ, ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ತಗೊಂಡ ಒಂದು ಸರಿಯಾದ ಸಮಯಕ್ಕೆ ಅದನ್ನು ಹಿಂದಿರುಗಿ ಕೊಡಬೇಕು. ಒಂದು ವೇಳೆ ಕೊಡಕ್ಕಾಗದಿದ್ರೆ 1 ಸಲ 2 ಸಲ ಮತ್ತೆ ಸಮಯ ತಗೊಳ್ಬೇಕು, ಮತ್ತೆ ಕೊಡಲೇಬೇಕು ಅಂತೇಳಿ ದೇವರ ನಂಬಿಕೆ ಸ್ತೋತ್ರವಾಗಲಿ. ಇಲ್ಲದಿದ್ರೆ ಪುನಃ ಅವನು ನಿನ್ನ ಕಷ್ಟಗಳಿಗೆ ಅವನು ಕೊಡುವುದಿಲ್ಲ ಎಂಬುದಾಗಿ ದೇವರ ನಂಬಿಕೆ ಸ್ತೋತ್ರ. ಹಾಗೆ ಇವತ್ತದಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇವತ್ತು ದೇವರು ಕೊಡುವಂಥದ್ದು, ಐಶ್ವರ್ಯ ತುಂಬಿಸುವಂಥದ್ದು, ಇವತ್ತು ಒಂದು ಉದ್ಯೋಗದಲ್ಲಿ ಇರೋರೇ ಇರ್ಬೋದು, ವ್ಯಾಪಾರಸ್ಥರೇ ಇರ್ಬೋದು, ಯಾವುದೇ ರೀತಿಯಲ್ಲಿ ಹಣವಂತರು ಆಗ್ಬೋದು. ಆದರೆ ಅದು ಬಡ್ಡಿಗೆ ಕೊಡಲಿಕ್ಕೆ ದೇವರು ಕೊಡುವಂಥದ್ದು ಅಲ್ಲ. ಯಾಕಂದ್ರೆ ಒಬ್ಬರಿಗೆ ಐಶ್ವರ್ಯವಂತರನ್ನಾಗಿ ಮಾಡಿದ್ದಾರೆ, ಒಬ್ಬರನ್ನ ಬಡವರನ್ನಾಗಿ ಮಾಡಿದ್ದಾರೆ. ಯಾಕೆಂದ್ರೆ ಅಲ್ಲಿ ಈ ಲೋಕದಲ್ಲಿ ದುಡಿಯದ ಹೋದ್ರೆ ಯಾವುದು ಅಲ್ಲಿ ಆಗೋದಿಲ್ಲ. ಈಗ ಐಶ್ವರ್ಯವಂತರು ಇಲ್ಲದಿದ್ದರೆ, ಹಣವಂತರಾಗದಿದ್ದರೆ ಬಡವರು ಬದುಕುವುದು ಹೇಗೆ? ಅದಕ್ಕೆ ಅದು ಯಾರಿಗೆ ಕೊಡಬೇಕೋ, ಯಾರಲ್ಲಿ ಒಂದು ಉದಾಹರಣೆಗೆ ರೈತರಾಗಿರ್ಬೋದು, ಒಂದು ಉದ್ಯೋಗಗಳಾಗಿರ್ಬೋದು, ಸಣ್ಣ ಉದ್ಯೋಗ ಇರ್ಬೋದು, ದೊಡ್ಡ ಉದ್ಯೋಗ ಇರ್ಬೋದು, ಅವರಿಗೆ ಬೇಕಾದ ಸಂಬಳ ಇರ್ತದೆ, ಐಶ್ವರ್ಯವಂತರಾಗ್ತಾರೆ. ಆವಾಗ ಅಲ್ಲಿ ಏನಾಗ್ತದೆ ಅಂದ್ರೆ, ಇದು ಅವರಿಗೆ ಕೊಡುವಂಥದ್ದು ಬಡ ಬಗ್ಗರ ಒಂದು ಜೀವನಕ್ಕೋಸ್ಕರ. ಅವರು ಕೆಲಸ ಮಾಡಿದ್ದನ್ನ ಸರಿಯಾಗಿ ಇಲ್ಲಿ ಕೊಡ್ಲಿಕ್ಕೋಸ್ಕರ ಅವರಿಗೆ ಬಡ್ಡಿಗೆ ಕೊಡುವಂಥದ್ದು, ಅವರನ್ನು ಐಶ್ವರ್ಯವಂತರನ್ನಾಗಿ ದೇವರು ಮಾಡುವಂಥದ್ದು. ಆದರೆ ಬಡ್ಡಿಗೆ ಕೊಡಕ್ಕಲ್ಲ. ಹಾಗೆ ಅನೇಕರು ಏನ್ ಮಾಡ್ತಾರೆ, ಈ ರೀತಿ ಕೊಟ್ಟು ಎಷ್ಟೋ ಉದಾಹರಣೆಗಳಿವೆ. ಇತ್ತೀಚೆಗೆ ನನ್ನ ಬಾಯಲ್ಲಿ ದೇವರು ಹೇಳಿಸಿದ್ದು ಲಕ್ಷ ಇವತ್ತು ನಷ್ಟ ಹಣಪಟ್ಟು ಹೋಗಿದ್ದಾರೆ. ಆದ್ರೂ ಅವರಿಗೆ ಅದು ನಾಡ್ತಾ ಇಲ್ಲ. ಕೆಲವರು ಮಾತ್ರ ಬಡ್ಡಿಗೆ ಕೊಡೋದನ್ನ ಬಿಟ್ಟಿದ್ದಾರೆ. ಅಂತವರು ನನ್ನ ಹತ್ರ ಏನಾಗಿದೆ, ಆ ಪೆಟ್ಟು ಬಿದ್ದ ಮೇಲೆ ಅವರಿಗೆ ನಷ್ಟ ಆದ್ಮೇಲೆ ನನ್ನ ಹತ್ರ ಮಾತೇ ಬಿಟ್ಟಿದ್ದಾರೆ. ಇವತ್ತು ನಾನಿರುವ ಊರಲ್ಲಿ ಕೂಡ ಇದೇ ನಡೆದು ಹೋಗಿದೆ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಆಗಿರುವುದರಿಂದ ದಯವಿಟ್ಟು ಬಡ್ಡಿಗೆ ಹಣ ಕೊಡಕ್ಕೆ ಹೋಗಬಾರ್ದು. ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಇರೋರಿಗೆ, ನಿರ್ಗತಿಗರಿಗೆ ಸಾಲ ಕೊಡಬೇಕು. ಅದರಲ್ಲಿಯೂ ದಾನ ಧರ್ಮ ಕೊಡುವಂಥದ್ದು ಬಹಳ ಒಳ್ಳೆಯದು. ನೋಡಿ ಒಂದು ವೇಳೆ ಆಗಿಲ್ಲ ಅಂದ್ರೆ ಸಾಲ ಕೊಟ್ಟರು ಕೂಡ ಅದಕ್ಕೆ ಬಡ್ಡಿ ತೆಗೆದುಕೊಳ್ಳಕ್ಕೆ ಹೋಗಬಾರ್ದು. ಬಹಳ ನಷ್ಟ. ಮಕ್ಕಳು ಕೂಡ ಪಾಪವನ್ನ ಅನುಭವಿಸಬೇಕಾಗ್ತದೆ. ಆದ್ರಿಂದ ದಯವಿಟ್ಟು ಇದು ಒಂದು ಕೊಲೆಗೆ ಸಮಾನವಾಗಿದೆ. ಆಗಿನ ಅನೇಕರು ಪ್ರಶ್ನೆ ಮಾಡ್ತಾರೆ, ಇದು ಫೈನಾನ್ಸ್ ಅವರು ಕೊಡ್ತಾರಲ್ಲ ಅಂತ. ಅವರು ಕೂಡ ಹಾಗೆ, ಫೈನಾನ್ಸ್ ಅವರು ಸ್ವಲ್ಪ ಜನ ಶೇರ್ ಹಾಕಿ ಅಥವಾ ಒಬ್ಬೊಬ್ರು ಸರ್ಕಾರದಿಂದ ಲೈಸೆನ್ಸ್ ಪಡ್ಕೊಂಡು ಇವತ್ತು ಆ ಫೈನಾನ್ಸ್, ಈ ಫೈನಾನ್ಸ್, ಆ ಬಂಗಾರದ ಮೇಲೆ ಸಾಲ, ಈ ವಾಹನದ ಮೇಲೆ ಸಾಲ ಅಂತ ಕೊಡ್ತಾರೆ. ಕಡೆಗೆ ಅವರಿಗೆ ಕೂಡ ಬಹಳ ಶಿಕ್ಷೆ ಇದೆ. ನೋಡಿ, ಒಂದೊಂದ್ಸಲ ಚಂಡಮಾರುತ, ಬಿರುಗಾಳಿ ಇದು ಬಂದಾಗ ಬೆಂಕಿ ಬೀಳೋದು, ಸರ್ವನಾಶವಾಗುವಂಥದ್ದು, ಅಥವಾ ಯಾರು ಫೈನಾನ್ಸ್ ಇಟ್ಟಿದ್ದಾರೋ ಅವರಲ್ಲಿ ಕೂಡ ಇದುವೇ. ಕಡೆಗೆ ಲಕ್ಷ ತಗೊಂಡು ಹೋಗಿ ಏನಾಗ್ತದೆ, ಅದು ಅದಕ್ಕೆ ಹಾಸ್ಪಿಟ್ಲಿಗೆ ಹಾಕುವಂಥದ್ದು, ಅಥವಾ ದೊಡ್ಡ ದೊಡ್ಡ ಕೇಸುಗಳು ಅಲ್ಲಿ ಕೋರ್ಟು ಕಚೇರಿ ಲಾಯರ್ಗಳು ಅಂತ ಹೇಳ್ಕೊಂಡು ಇದುವೇ ಬರ್ತಾ ಇರುವಂಥದ್ದು. ಇಲ್ಲ ಇದ್ರೆ ಒಂದ್ಸಲ ಕಳ್ಳರು ನುಗ್ಗಿ ಸಂಪೂರ್ಣವಾಗಿ ಎಲ್ಲ ದೋಚಿಕೊಂಡು ಹೋಗುವಂಥದ್ದು, ಅಥವಾ ಆಕ್ಸಿಡೆಂಟ್ ಆಗುವಂಥದ್ದು, ಎಲ್ಲೆಲ್ಲೂ ಸತ್ತು ಹೋಗುವಂಥದ್ದು. ತೀರಾ ಇದುವೇ ನನ್ನ ಸಹೋದರ ಸಹೋದರಿಯರೇ, ಇದುವೇ ಶಿಕ್ಷೆ ಬರುವಂಥದ್ದು. ಅದರಿಂದ ದಯವಿಟ್ಟು ಬಡ್ಡಿಗೆ ಕೊಡಕ್ಕೆ ಹೋಗಬೇಡಿ. ಆಗ ಇನ್ನು ಕೆಲವರು ಹೇಳ್ತಾರೆ, ಆಗ ಇವತ್ತು ಸೊಸೈಟಿಗಳಲ್ಲಿ, ಬ್ಯಾಂಕ್ಗಳಲ್ಲಿ ಬಡ್ಡಿ ಕೊಡ್ತಾರಲ್ಲ, ಬ್ಯಾಂಕಲ್ಲಿ ಎಷ್ಟು ಕೋಟಿ ಕೊಡ್ತಾರಲ್ಲ ಅಂತ. ಆದರೆ ಈ ಸೊಸೈಟಿಗಳು, ಬ್ಯಾಂಕುಗಳು ಸರ್ಕಾರದಿಂದ ನೇಮಕವಾಗಿದೆ. ಅಲ್ಲಿ ದೊಡ್ಡ ಬಡ್ಡಿ ಇಲ್ಲವೇ ಇಲ್ಲ.
ಪ್ರತಿ ಒಂದು ವ್ಯವಹಾರಕ್ಕೂ ಕೂಡ ಇಷ್ಟಿಷ್ಟೇ ಅಂತ ಬಡ್ಡಿ ಇದೆ, ಆಮೇಲೆ ತುಂಬಾ ಬಡ ಬಗ್ಗರಿಗೆ ಇಷ್ಟು ಅಂತ ಇದೆ, ಒಂದೊಂದು ವ್ಯವಹಾರಕ್ಕೂ ದೊಡ್ಡ ದೊಡ್ಡ ವ್ಯಾಪಾರಕ್ಕೆ ಅದೇ ಹೇಳಿದ ದೊಡ್ಡ ದೊಡ್ಡ ವ್ಯವಹಾರಕ್ಕೂ ಇಂತಿಂತಕ್ಕೆ ಇಷ್ಟು ಅಂತ ಬಡ್ಡಿ ಇದೆ. ಅದು ಸರ್ಕಾರದಿಂದಲೇ ನೇಮಕವಾದಂಥದ್ದು. ಆ ಹಣ ಏನಾಗ್ತದೆ, ಸರ್ಕಾರಕ್ಕೆ ಹೋಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ದುಡಿಯುವಂತ ಇವತ್ತೊಂದು ಬ್ಯಾಂಕ್, ಆ ಬ್ಯಾಂಕಲ್ಲಿ ಇವತ್ತು ಎಷ್ಟು ಜನ ಉದ್ಯೋಗಸ್ಥರು ಇರ್ತಾರೆ, ಅದ್ರ ಮೇಲೆ ಅಧಿಕಾರಿಗಳು ಅವರು ಇವರು ಎಷ್ಟು ಜನರಿಗೆ ಅದು ಹೋಗ್ತದೆ. ಅಲ್ಲಿ ಬಂದಂತ ಬಡ್ಡಿ ಸಹಾಯಧನ ಏನಾಗ್ತದೆ, ಅದು ಸರ್ಕಾರಕ್ಕೆ ಹೋಗ್ತದೆ. ಆ ಸರ್ಕಾರದಿಂದ ಇವತ್ತು ಸರ್ಕಾರದ ಕೆಲಸಕ್ಕೆ ಅದು ನೇಮಕವಾಗ್ತದೆ. ಯಾರು ಸ್ವಂತ ತಿನ್ನುವಾಗೆ ಇಲ್ಲ, ಅದು ದೇವರಿಂದಲೇ ನೇಮಕವಾದಂಥದ್ದು. ಯಾವುದು ಈ ಸೊಸೈಟಿಗಳು, ಬಡ್ಡಿಗಳು. ಆದ್ರೆ ಆ ಫೈನಾನ್ಸ್, ಈ ಫೈನಾನ್ಸ್, ಅದು ಇದು ಅಂತ ಎಷ್ಟೋ ಫೈನಾನ್ಸ್ಗಳನ್ನ ನೋಡ್ತೇವೆ. ಖಂಡಿತವಾಗಿ ಇದು ಏನಾಗಿದೆ, ಇದು ದೇವರಿಂದ ನೇಮಕವಾದಂಥದ್ದು ಅಲ್ಲ. ಅನೇಕರು ಇವತ್ತು ವಾಹನಗಳಿಗೂ ಕೂಡ ಲೋನ್ ಕೊಡ್ತಾ ಇದ್ದಾರೆ. ಇದು ಕೂಡ ನೇಮಕವಾದಂಥದ್ದಲ್ಲ. ಇದು ಕೂಡ ಏನಾಗಿದೆ, ಅಲ್ಲಿ ಅವರು ಸ್ವಂತವಾಗಿ ಮಾಡಿಕೊಂಡಿದ್ದು. ಕೆಲವರು ಸರ್ಕಾರದ ಅಧಿಕಾರಿಗಳಿಗೆ ಅವರಿಗೆ ಇವರಿಗೆ ಲಂಚ ಕೊಟ್ಟುಕೊಂಡು ಲೈಸೆನ್ಸ್ ತಗೊಂಡು ಮಾಡಿದಂಥದ್ದು. ಇದರಲ್ಲಿ ಸರ್ಕಾರದವ್ರದ್ದು ಕೂಡ ತಪ್ಪು ಇದೆ. ಆದ್ರಿಂದ ದಯವಿಟ್ಟು ಬಡ್ಡಿಯ ವ್ಯವಹಾರಕ್ಕೆ ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಒಂದು ಈ ರೀತಿ ಬಡ್ಡಿ ಕೊಟ್ಟು ನಾನಾ ರೀತಿ ಏನಾಗಿದೆ ಮಾಡುವಂಥದ್ದು ಬಹಳ ಇದು ಕೊಲೆಗೆ ಸಮಾನವಾಗಿದೆ. ಇದಕ್ಕೂ ನನ್ನ ಕಣ್ಣು ಮುಂದೆ ಕಿವಿ ಮುಂದೆ ಬೇಕಾದಷ್ಟು ಇದು ಶಿಕ್ಷೆಯನ್ನು ಅನುಭವಿಸೋದಿದೆ. ಈ ಸಾಕ್ಷಿ ಕೊಡಕ್ಕೆ ಹೋದ್ರು ಕೂಡ ಒಂದು ದಿವಸ ಇಡೀ ಕೂತ್ಕೊಂಡು ಮಾತಾಡಿದ್ರು ಕೂಡ ಅದನ್ನು ಹೇಳಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಇದು ಬಡ್ಡಿಯಿಂದಾಗಿ ನಾನಾ ರೀತಿಯಲ್ಲಿ ಕೊಲೆ, ಈ ರೀತಿ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಆದ್ರಿಂದ ದಯವಿಟ್ಟು ಬಡ್ಡಿ ಕೊಡಕ್ಕೆ ಹೋಗಬಾರದು. ಇದು ಗೊತ್ತಿಲ್ಲದವರಿಗೆ ಗೊತ್ತಿಲ್ಲ, ದೇವರು ತಿಳಿಸುವಂಥದ್ದು ಎಚ್ಚರ. ಅಂದ್ರೆ ಆ ಒಂದು ಏನಾದ್ರು ವಿಚಾರಗಳು ಇದ್ರೆ, ಅಂತ ಒಂದು ಅಭ್ಯಾಸಗಳಿದ್ರೆ ಅದರಿಂದ ಹೊರಬನ್ನಿ ಅಂತ ತಿಳಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಮದ್ಯಪಾನ. ಇವತ್ತು ಮದ್ಯಪಾನ ಮಾಡುವಂಥದ್ದು, ಕುಡಿದು ಏನಾಗ್ತದೆ, ನಾನಾ ತರದ ಕಾಯಿಲೆ, ಕಸಗಳು, ಆಕ್ಸಿಡೆಂಟ್ಗಳು, ಕೈಕಾಲು ಮುರ್ಕೊಳ್ಳೋದು, ಇನ್ನೊಬ್ಬರನ್ನ ಕೊಲೆ ಮಾಡುವಂಥದ್ದು, ಅಥವಾ ತಾನೇ ಕುಡಿದು ಮಾನಸಿಕನಾಗಿ ಆಸ್ತಿ ಪಾಸ್ತಿ ಕಳ್ಕೊಳ್ಳುವಂಥದ್ದು, ನೇಣು ಹಾಕೊಳ್ಳುವಂಥದ್ದು, ಹೊಳೆ ಹಾರೋದು, ರೈಲು ಟ್ಯಾಕಿ ಹಾರೋದು, ಅಕಸ್ಮಾತ್ ಪಾಯ್ಸನ್ ತಗೊಳ್ಳೋದು, ಇನ್ನೊಬ್ಬರ ಕೈಲಿ ಕೊಲೆ ಆಗೋದು, ಕೈಕಾಲು ಮುಚ್ಚಿಕೊಳ್ಳೋದು, ಹೆಂಡತಿ ಮಕ್ಕಳನ್ನ ಹೊಡೆಯೋದು, ಕೊಲೆ ಆಗೋದು, ಅಲ್ಲಿ ಪೊಲೀಸರ ಕೈಲಿ ವಧೆ ತಿನ್ನೋದು, ಜೈಲಿಗೆ ಹೋಗುವಂಥದ್ದು, ಅಕಸ್ಮಾತ್ ಜೈಲಿಗೆ ಹೋಗಿ ಅಲ್ಲಿ ಕೋರ್ಟ್ ತೀರ್ಮಾನವಾದರೆ ಮರಣದಂಡನೆ. ಇದು ಕೂಡ ಮದ್ಯಪಾನ ಕೂಡ ಒಂದು ಕಾರಣವಾಗಿದೆ. ಆದ್ರಿಂದ ದಯವಿಟ್ಟು ಮದ್ಯಪಾನ ಮಾಡಲು ಹೋಗಲೇಬಾರದು. ಆಮೇಲೆ ಕುಡಿದು ಪಾರ್ಶ್ವವಾಯು ಬರುವಂಥದ್ದು, ಹಾರ್ಟ್ ಅಟ್ಯಾಕ್, ಜಾಂಡಿಯಸ್, ಹಾರ್ಟ್ ಲಿವರ್ಗೆ ಎಫೆಕ್ಟ್ ಆಗುವಂಥದ್ದು, ನಾನಾ ರೀತಿಯಲ್ಲಿ ಕಷ್ಟ, ಸಂಕಟ, ದುಃಖಗಳು ಕೂಡ ಇದರಲ್ಲಿ ಬರುತ್ತದೆ. ಆದ್ದರಿಂದ ಖಂಡಿತವಾಗಿ ಮದ್ಯಪಾನ ಮಾಡಕ್ಕೆ ಹೋಗಬಾರದು. ನಿನ್ನ ದೇಹವೇ ದೇವಾಲಯ, ಅದನ್ನು ನಾಶ ಮಾಡಿದೆ ನೀನೇ ನಾಶವಾಗ್ತೀಯ ಅಂತ ದೇವರು ಹೇಳುವ ಪ್ರತಿಯೊಂದು ಮಾತುಗಳು ಕೂಡ ನಮ್ಮ ದೇಹವನ್ನ ನಾವು ನಾಶ ಮಾಡಿಕೊಂಡ ಹಾಗೆ, ನಮ್ಮ ದೇಹದಲ್ಲಿ ದೇವರು ವಾಸ ಮಾಡ್ತಾ ಇದ್ದಾರೆ ಅಂತ ನಾವು ಹಿಂದೆ ಕೂಡ ಇದನ್ನ ನಾವು ತಿಳಿದುಕೊಂಡಿದ್ದೇವೆ. ಆದ್ದರಿಂದ ಮದ್ಯಪಾನ ಮಾಡಲು ಹೋಗಬಾರದು. ಇತರರಿಗೂ ಕೂಡ ಮದ್ಯಪಾನ ಕುಡಿಸಬಾರದು, ಇನ್ನೊಬ್ಬರನ್ನ ಕೆಡಿಸಬಾರದು. ಉದಾಹರಣೆಗೆ ಬಾರ್ ಅಂಡ್ ರೆಸ್ಟೋರೆಂಟ್, ಬ್ರ್ಯಾಂಡ್ ಅಂಗಡಿಗಳು ಎಷ್ಟೋ ಇರ್ತವೆ. ಅವು ಕುಡಿಸಿ ಇನ್ನೊಬ್ಬರ ಅವ್ರು ಹೋಗಿ ಮನೇಲಿ ಬಡದಾಟ, ಅಲ್ಲಿ ಹೆಂಡತಿ ಮಕ್ಕಳಿಗೆ ಊಟ ಇಲ್ಲ, ಬಟ್ಟೆ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಮನೆ ಇಲ್ಲ, ಎಲ್ಲ ಮಾರಿ ಬಿಡ್ತಾರೆ. ಇಲ್ಲಿ ಎಲ್ಲ ದುಡ್ಡು ಕುಡುಕತನದ ತಂದು ಇಲ್ಲಿ ಹಾಕೋದು ನಾವು ಬೆಳಿಗ್ಗೆ ನೋಡ್ಬೋದು. ಬೆಳಿಗ್ಗೆ 5 ಗಂಟೆಗೆ ಮೊದಲೇ ಒಬ್ಬೊಬ್ಬರು ಹೋಗಿ ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ, ಬ್ರ್ಯಾಂಡ್ ಅಂಗಡಿಗಳಿಗೆ ಬಾಗಿಲು ತಡ್ತಾರೆ. ಎಲ್ಲಾದ್ರೂ ಒಂದು ವೇಳೆ ಸರ್ಕಾರದ ಕಾನೂನು ಇವತ್ತೊಂದು ದಿವಸನ 2 ದಿವಸನ ಯಾವ್ದಾದ್ರು ಒಂದು ಗಲಾಟೆ ಆದ್ರೆ, ಜಾತ್ರೆ ಹಬ್ಬ ಹುಣ್ಣಿಮೆ ಸಮಯದಲ್ಲಿ ಸರ್ಕಾರದಿಂದ ನಿಷೇಧ ಬಂದ್ರು ಕೂಡ ಅವ್ರು ಎದುರುಗಡೆ ಮಾತ್ರ ಬಾಗಿಲು ಮುಚ್ಚುತ್ತಾರೆ, ಅಥವಾ ಹಿಂದುಗಡೆ ಬಾಗಿಲು ಓಪನ್ ಮಾಡಿರ್ತಾರೆ. ಅನೇಕರು ಇಂಥ ದಿವಸ ಬಂದು ತಿಳಿಯುತ್ತೆ, ಆದ್ರೆ ಏನ್ ಮಾಡ್ತಾರೆ, ತಗೊಂಡೋಗಿ ಇಟ್ಟುಕೊಳ್ತಾರೆ. ಇದು ಏನಾಗ್ತದೆ, ಇನ್ನೊಬ್ಬರ ಕುಟುಂಬ ಸಂಸಾರವನ್ನು ಈ ಬಾರ್ ಮತ್ತು ಬ್ರ್ಯಾಂಡ್ ಅಂಗಡಿಗಳಿಂದ ಎಷ್ಟು ನಾಶ, ಈ ಪಾಪ ಪೂರ್ತಿ ಅವ್ರ ಮೇಲೆ ಬರ್ತದೆ. ಅವರು ಕೂಡ ಏನ್ ಮಾಡ್ತಾರೆ, ಅಲ್ಲಿ ಲಂಚ ಕೊಟ್ಟು ಕೋಟಿ ಖರ್ಚು ಮಾಡಿ ಲೈಸೆನ್ಸ್ ತಗೊಂಡು ಬಾರ್ ಮತ್ತು ಬ್ರ್ಯಾಂಡ್ ಅಂಗಡಿಯನ್ನು ಇಡ್ತಾರೆ, ಬೇಕಾದ ಹಣ ಸಂಪಾದನೆಯನ್ನ ಮಾಡ್ತಾರೆ. ಆದ್ರೆ ಕೊನೆಗೆ ಒಂದು ದಿವಸ ಬಹಳ ಶಿಕ್ಷೆ ಅವರಲ್ಲಿ ಕೂಡ ಬರ್ತದೆ. ಈ ಶಿಕ್ಷೆಯನ್ನು ಕೂಡ ಒಂದ್ಸಲ ನಾನು ಒಂದು ಕುಟುಂಬದ ಹೇಳಿದ್ದೇನೆ. ಬೇಕಾದಷ್ಟು ಕುಟುಂಬಗಳು ಕಡೆಗೆ ಆ ಬಾರ್ ಓನರಿಗೆ ಒಂದು ದೊಡ್ಡ
ಕಷ್ಟ ಬಂತು, ಎಲ್ಲಿ ವಾಸಿ ಆಗಲಿಲ್ಲ. ಕಡೆಗೆ ಬೆಂಗಳೂರಿಗೆ ತಗೊಂಡೋಗಿ ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಕ್ಯಾನ್ಸರ್ ಬಂತು, ಅಲ್ಲಿ ತಗೊಂಡೋಗಿ ದಾಖಲು ಮಾಡಿದ್ರು. ಅಲ್ಲಿಂದ ವಾಪಸ್ಸು ಹೆಣವೇ ಬಂತು. ಕಡೆಗೆ ಅಲ್ಲಿಗೆ ಒಂದ್ಸಲ ಪ್ರಾರ್ಥನೆ ಕರ್ಕೊಂಡು ಹೋದ್ರು ಕೂಡ ನಾನು ಪ್ರಾರ್ಥನೆ ಮಾಡಲಿಲ್ಲ. ಅಂದರೆ ಅಂಥ ವಿಷಯದಲ್ಲಿ ಕೂಡ ಪ್ರಾರ್ಥನೆ ಮಾಡುವಾಗೆ ಇಲ್ಲ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಾವು ಕುಡಿದು ತಮ್ಮನ್ನು ಕೊಲೆ ಮಾಡಬಾರ್ದು, ಇನ್ನೊಬ್ಬರನ್ನು ಕೂಡ ಕೊಲೆ ಮಾಡುವಂಥದ್ದು ಇದು. ಇನ್ನೊಬ್ಬರನ್ನು ಕೂಡ ಕೊಲೆ ಮಾಡುವಂಥದ್ದು, ಇನ್ನೊಬ್ಬರನ್ನ ಕೆಡಿಸುವಂಥದ್ದು, ಇದು ಕೂಡ ಒಂದು ಪಾಪಕ್ಕೆ ಕಾರಣ. ಹಾಗೆ ಇನ್ನೊಬ್ಬರಿಗೂ ನಾವು ಹಾಳು ಮಾಡಬಾರ್ದು, ಏನಿದೆ ನಾವು ಕೂಡ ಅದನ್ನ ಕುಡಿಬಾರ್ದು. ಆದರೆ ಮದ್ಯಪಾನ ಇದು ಕೂಡ ಬೈಬಲಲ್ಲಿ ಇದೆ. ಅಂದರೆ ದ್ರಾಕ್ಷಾರಸ, ಕೆಂಪು ದ್ರಾಕ್ಷೆಯನ್ನು ವೈನ್ ಆಗಿ ಮಾಡಿ ಕುಡಿಯುವಂಥದ್ದು, ಇದು ದೇವರಿಂದಲೇ ಬಂತು. ಅದು ಕೂಡ ಮಿತಿ ಮೀರಿ ಹೋಗಬಾರದು. ಅದಕ್ಕೆ ಇವತ್ತು ಏನೆಲ್ಲೋ ಕೆಮಿಕಲ್ ಸೇರಿ 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 ಬ್ರ್ಯಾಂಡ್ ಅಂತ ಬಂದು ಹೋಗಿದೆ. ಆದ್ರಿಂದ ಇಲ್ಲಿ ಕಾಯಿಲೆ ಕಸ ಬರುವಂಥದ್ದು. ಹಾಗೆ ಅದರಲ್ಲಿ ಕೂಡ ಅದು ದೇವರಿಂದಲೇ ಬಂತು. ಅದು ಕೂಡ ಒಂದು ಸಮಯ, ಒಂದು ವೇಳೆ ವಯಸ್ಸಾಗಿ ಯಾವ್ದಾದ್ರು ಒಂದು ತೊಂದರೆ ಬಂದರೆ ಅದು ಕೂಡ ಇದೆ. ಒಂದು ಸಮಯದಲ್ಲಿ ಅದು ಕೂಡ ಒಂದು ಕಡೆ ಬರೆಯಲ್ಪಟ್ಟಿದೆ. ವಯಸ್ಸಾದ ಒಂದು ಮನುಷ್ಯನಿಗೆ ದೇವರ ಮನುಷ್ಯ ಹೇಳ್ತಾ ಇದ್ದಾನೆ, ನೋಡು ನೀನು ಸ್ವಲ್ಪ ದ್ರಾಕ್ಷಾರಸವನ್ನ ಕುಡಿ ಅಂತಂದ್ರೆ, ಕೆಂಪು ದ್ರಾಕ್ಷೆಯನ್ನ ಎಷ್ಟೋ ದಿವಸ ಅದು ವೈನ್ ಅಂತೇಳಿ ಮಾಡ್ತಾರೆ. ಅದು ಸಾಧಾರಣ ಎಲ್ರಿಗೂ ಗೊತ್ತಿದೆ. ದಿವಸ ಊಟ ಮಾಡುವಾಗ ಒಂದು ಸ್ವಲ್ಪ ಒಂದು 2 ಬೆಟ್ಟಷ್ಟು ತಕೊಂಡು ಕುಡಿದು ಊಟ ಮಾಡಿ ಮಲಗಿ ನಿದ್ದೆ ಮಾಡು ಅಂತ. ಇದು ದೇವರಿಂದಲೇ ಬಂದಂಥದ್ದು. ಆದರೆ ಈ ಹುಳಿ ಮದ್ಯ ಅಲ್ಲ, ಈ ಕೆಮಿಕಲ್ ಮದ್ಯ ಕೂಡ ಅಲ್ಲ. ಇದರಿಂದ ಬಹಳ ಜನ ಕೆಟ್ಟು ಹೋಗ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದ ತಾವು ಕೆಟ್ಟು ಹೋಗ್ತೇವೆ, ಇನ್ನೊಬ್ಬರನ್ನು ಕೂಡ ಕೆಡಿಸೋದು, ಇನ್ನೊಬ್ಬರನ್ನ ಗಂಡ ಹೆಂಡತಿ ಮಕ್ಕಳನ್ನ ಹಾಳು ಮಾಡುವಂಥದ್ದು, ಇದು ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಇವತ್ತು ದೊಡ್ಡ ದೊಡ್ಡ ಹೋಟೆಲ್ಗಳು, 3 ಸ್ಟಾರ್ ಹೋಟೆಲ್ಗಳು, 5 ಸ್ಟಾರ್ ಹೋಟೆಲ್ಗಳು, ಇದನ್ನು ಕೂಡ ನೋಡಬಹುದು. ನೋಡಿದ ಸಲ ಚಂಡಮಾರುತ, ಸುನಾಮಿ, ಬೆಟ್ಟ ಜರಿಯೋದು, ಜಲಪ್ರವಾಹ, ದೊಡ್ಡ ದೊಡ್ಡ ಗಾಳಿಗಳು ಬಂದರೆ, ಅಥವಾ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಇವತ್ತು ನೋಡಿ ಯುದ್ಧಗಳೇ ನಡೀತವೆ, ಬೆಂಕಿ ಬೀಳ್ತವೆ. ಅಲ್ಲಿ ಬಾರ್, ರೆಸ್ಟೋರೆಂಟ್, ಹೋಟೆಲ್ಗಳು ಉಳಿತವ, ಬೆಂಕಿಯಿಂದ ಸರ್ವನಾಶವಾಗಿ ಹೋಗ್ತವೆ, ಬಾಂಬುಗಳಿಂದ ಸರ್ವನಾಶ, ಗಾಳಿಯಿಂದ, ಜಲಪ್ರವಾಹದಿಂದ ಕಾರಣ ದೇವರ ಶಾಪ. ಇದೆಲ್ಲವನ್ನು ನಾವು ತಿಳ್ಕೊಳ್ಬೇಕು. ಅದರಿಂದ ದಯವಿಟ್ಟು ಈ ಮದ್ಯಪಾನ ಮಾಡಿ ಅವರವರು ಹಾಳಾಗಬಾರ್ದು, ಇತರರನ್ನು ಕೂಡ ಹಾಳಾಗಲಿಕ್ಕೆ ಬಿಡಬಾರ್ದು. ಈ ಧೂಮಪಾನ ಕೂಡ ಹಾಗೆ. ಇವತ್ತು ಬೀಡಿ, ಸಿಗರೇಟು ಇದೆಲ್ಲ ಸೇದುವಂಥದ್ದು. ಈಗ ಅನೇಕರು ಬೀಡಿ ಸೇದಿ ಏನಾಗ್ತಾರೆ, ಅದರಲ್ಲಿ ಅದನ್ನ ಒಳಗಡೆ ನುಗ್ಗಿ ಬಿಡ್ತಾರೆ ಹೊಗೆ. ಅದು ಎದೆಯಲ್ಲಿ, ಅದರಲ್ಲಿ ಏನಾಗಿರೋದು ಈ ತಂಬಾಕು, ಕಡ್ಡಿ ಪುಡಿ ಅಂದರೆ ತಂಬಾಕು ಬಹಳ ಅದು ಒಂದು ವಿಷಕಾರಿ ಪದಾರ್ಥವಾಗಿದೆ, ಮನುಷ್ಯರನ್ನ ಹಾಳು ಮಾಡುವಂಥದ್ದು. ಅದರಲ್ಲಿ ಕೂಡ ಇವತ್ತು ಏನಾಗ್ತದೆ, ಜಾಂಡಿಯಸ್ ಬರ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಪಾರ್ಶ್ವವಾಯು ಬರ್ಬೋದು, ನಿದ್ದೆ ಬರದಿರ್ಬೋದು, ಇದು ರಕ್ತ ಕಡಿಮೆಯಾಗಿ ಲೋ BP ಆಗ್ಬೋದು. ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಂದ ಜನ ನರಳಾಡ್ತಾ ಇದ್ದಾರೆ. ಯಾವುದರಿಂದ? ಈ ಬೀಡಿ ಮತ್ತು ಸಿಗರೇಟಿಂದಾಗಿ. ಅದು ಸೇದಿ ಅದರ ಒಂದು ಆವಿ ಏನಾಗ್ತದೆ, ನಮ್ಮ ಹೊಟ್ಟೆಗೆ ಹೋಗಿ ಹೃದಯದಲ್ಲಿ, ಶ್ವಾಸಕೋಶಕ್ಕೂ, ಕರಳುಗಳಿಗೂ, ಲಿವರ್ಗಳಿಗೂ ಕೂಡ ಅದು ಅಂಟಿಕೊಳ್ಳುವಂಥದ್ದು. ಇದರಿಂದಲೂ ಕೂಡ ಬಹಳ ಕಾಯಿಲೆ ಬರುವಂಥದ್ದು, ದಮ್ಮು ಕೂಡ ಬರುವಂಥದ್ದು, ಕೆಮ್ಮು ಬರುವಂಥದ್ದು, ಲಾಸ್ಟಿಗೆ ಕ್ಷಯ ರೋಗ ಕೂಡ ಬರುವಂಥದ್ದು. ಇದು ಎಲ್ಲ ಬೀಡಿ, ಸಿಗರೇಟು, ಈ ಮದ್ಯಪಾನ ಇದರಿಂದೇ ಕಾರಣವಾಗಿದೆ. ಆದ್ದರಿಂದ ದಯವಿಟ್ಟು ಅದನ್ನು ಬಿಟ್ಟು ಬಿಡಬೇಕು. ಇದನ್ನು ಸರ್ಕಾರ ಕೂಡ ಬ್ಯಾನ್ ಮಾಡೋದು ಬಹಳ ಒಳ್ಳೆಯದು. ಆದರೆ ಸರ್ಕಾರದ ಲಾಭಕ್ಕಾಗಿ ಮಾಡ್ತಾ ಇದೆ. ಆದ್ದರಿಂದ ದಯವಿಟ್ಟು ಬೀಡಿ, ಸಿಗರೇಟು ಅದು ಅಲ್ಲಿ ತಂಬಾಕು ಇರುವಂಥದ್ದು, ದಯವಿಟ್ಟು ಅದನ್ನು ಉಪಯೋಗಿಸಲೇಬಾರ್ದು. ಅಂಗಡಿಗಳಲ್ಲಿ ಕೂಡ ಮಾರಿಬಿಟ್ಟು ಅದನ್ನು ಇನ್ನೊಬ್ಬರನ್ನ ಕೆಡಿಸಿದ ಹಾಗೆ ಆಯಿತು. ಇಲ್ಲಿ ಮಾರೋದು ಕೂಡ ಶುದ್ಧ, ಅದು ತಪ್ಪು. ಪ್ರತಿಯೊಂದಕ್ಕೂ ಶಿಕ್ಷೆ ಬರ್ತಾ ಇದೆ, ಅವರಿಗೆ ಅರ್ಥ ಆಗ್ತಾ ಇಲ್ಲ. ಹಾಗೆ ದಯವಿಟ್ಟು ತಾವು ಮದ್ಯಪಾನ ಮಾಡಬಾರ್ದು, ಇನ್ನೊಬ್ಬರಿಗೂ ಕೂಡ ಮಾಡಲು ಬಿಡಬಾರ್ದು, ಅವಕಾಶ ಕೊಡಬಾರ್ದು. ಇನ್ನೊಬ್ರು ಅವರು ಮಾರ್ತಾರೆ, ಇವರು ಮಾರ್ತಾರೆ, ಫ್ಯಾಕ್ಟ್ರಿ ಮಾಡ್ತಾರೆ, ಹಾಗೆ ಹೀಗೆ ಅಂತ ಹೇಳ್ಬೋದು. ಖಂಡಿತವಾಗಿ ಇದೆಲ್ಲ ಲಂಚ ಕೊಟ್ಟು ಅಧಿಕಾರಿ ಮಾಡುವಂಥ ಕೆಲಸ. ದಯವಿಟ್ಟು ಅದಕ್ಕೆ ನೋಡಿ, ಪ್ರತಿಯೊಂದರಲ್ಲಿ ಧೂಮಪಾನ ಆರೋಗ್ಯಕ್ಕೆ ಹಾನಿಕರವಾಗಿದೆ ಅಂತ ಬರೆಯಲ್ಪಟ್ಟಿದೆ. ಆದರೆ ಬರೆದ್ರೆ ಮಾತ್ರ ಸಾಕ? ಅದನ್ನು ಹಾಗಿದ್ರೆ ಬರೆಯೋದಕ್ಕಿಂತ ಧೂಮಪಾನ, ಬೀಡಿ, ಸಿಗರೇಟು ಮಾಡೋದನ್ನ ನಿಷೇಧನೆ ಮಾಡಿಬಿಟ್ರೆ ಏನು? ಇವತ್ತು ಉದಾಹರಣೆಗೆ ತಂಬಾಕು ಬೆಳೀತಾರೆ ಈ ಕಡೆ, ಯಾವುದು ಹಾಸನ, ಮೈಸೂರು, ಮಂಡ್ಯ ಜಿಲ್ಲೆ ಕಡೆಗೆ ಬಹಳಷ್ಟು ತಂಬಾಕು ಬೆಳೀತಾರೆ, ಅಂದರೆ ಹೊಗೆ ಸೊಪ್ಪು. ಅದನ್ನು ನಿಷೇಧ ಮಾಡಿದರೆ ಮುಗಿದೋಯ್ತಲ್ಲ. ಅದರಲ್ಲಿ ಒಂದ್ಸಲ ನೀವು ಬರೆದು ಬಿಡಿ ಅಂತೇಳಿ ಒಂದು ಆದೇಶವನ್ನು ಕೊಟ್ಟರೆ ಈ ಧೂಮಪಾನ ಮಾಡೋರು ಬಿಡ್ತಾರಾ? ಬಿಡುವುದಿಲ್ಲ.
ಇದು ಕೂಡ ಬಹಳ ಕೆಟ್ಟದು. ಇದಂತೂ ಈಗಲಂತೂ ಸಣ್ಣ ಸಣ್ಣ ಹುಡುಗರ ಜೋಬಲ್ಲಿ ಕೂಡ ಏನಾಗ್ತದೆ, ಸಿಗರೇಟ್ ಇರ್ತದೆ. ಒಂದು ಕೈಲಿ ಟೀಯ ಕಾಫಿ ಹಿಡ್ಕೊಳ್ಳೋದು, ಇನ್ನೊಂದು ಕೈಲಿ ಸಿಗರೇಟ್ ಸೇದಿಕೊಳ್ಳೋದು, ಇದನ್ನ ಕುಡ್ಕೊಳ್ಳೋದು. ಒಂದು ಸ್ಟೈಲ್, ಎಲ್ಲರ ಮುಂದೆ ಕೂಡ ಇದು ನೋಡ್ಲಿ ಅಂತ ಇವತ್ತು ಅನೇಕ ಹುಡುಗಿಯರು ಕೂಡ ಇದೇ ಅಭ್ಯಾಸದಲ್ಲಿ ಇದ್ದಾರೆ. ಆದ್ರಿಂದ ದಯವಿಟ್ಟು ಸ್ಟೈಲ್ ಮಾಡಕ್ಕೆ ಹೋಗಬೇಡಿ. ದುಡ್ಡಷ್ಟು ಬೇಡ. ಖಂಡಿತವಾಗಿ ಆರೋಗ್ಯ ದೇವರು ವಾಸ ಮಾಡುವಂತ ಶರೀರವನ್ನ ಕೆಡಿಸಿಕೊಂಡು ಖಂಡಿತವಾಗಿ ಅವರವರ ಶರೀರದ ನಾಶಕ್ಕೆ ಕಾರಣರಾಗ್ತಾರೆ. ಒಂದು ಉದಾಹರಣೆ, ಇವತ್ತು ಒಂದು ಸಿಗರೇಟಿಗೆ ಒಂದು ಸಿಗರೇಟ್ ಅಂದ್ರೆ ಇವತ್ತು ಎಷ್ಟು, 10 ರೂಪಾಯಿ 12 ರೂಪಾಯಿ. ಏನಾಯ್ತು, 10-12 ರೂಪಾಯಿಗೆ ಒಳ್ಳೆ ನಾವು ಏನಾದ್ರೂ ಒಂದು ಆಹಾರ ಪದಾರ್ಥಗಳನ್ನು ನಾವು ತೆಗೆದುಕೊಳ್ಬಹುದಲ್ಲವೇ? ನಾವು ದುಡ್ಡು ಕೊಟ್ಟು ನಾವು ಯಾಕೆ ನಾಶ ಮಾಡ್ಕೊಳ್ಳೋದು ನಮ್ಮ ಶರೀರವನ್ನ? ಖಂಡಿತವಾಗಿ ಈ ಧೂಮಪಾನ ಕೂಡ ಮಾಡಕ್ಕೆ ಹೋಗಬೇಡಿ. ನಮ್ಮ ಶರೀರವನ್ನ ನಾವೇ ಕೆಡಿಸ್ಕೊಳ್ತೇವೆ, ಇನ್ನೊಬ್ಬರನ್ನು ಕೂಡ ಕೆಡಿಸ್ತೇವೆ. ಇದು ಕೂಡ ಶಾಪ. ಅದು ಮಾತ್ರ ಅಲ್ಲ, ಈಗ ಒಬ್ರು ಸೇದಿ ಬಹಳ ಜೋರಾಗಿ ಹೊಗೆ ಬಿಡ್ತಾರೆ, ಪಕ್ಕದಲ್ಲಿ ಒಂದು ವಯಸ್ಸಾದವರು, ಸ್ತ್ರೀಯರೋ ಮಕ್ಕಳು ನಿಂತಿರ್ತಾರೆ, ಅಥವಾ ವಯಸ್ಸಾದವರು ಕೂಡ ಇವತ್ತು ಈ ಧೂಮಪಾನ ಮಾಡದವರು ಇರ್ತಾರೆ. ಅವರಿಗೆ ಕೂಡ ಹೊಗೆ ತಟ್ಟಿದರೆ ಅವರ ಆರೋಗ್ಯ ಕೂಡ ಅಲ್ಲಿ ಕೆಟ್ಟು ಹೋಗ್ತದೆ. ಆಗ ಅವರ ಆರೋಗ್ಯವನ್ನು ಕೆಡಿಸಿದ ಪಾಪ ಇವರಿಗೆ ಬರ್ತದೆ. ಇನ್ನು ಹೇಳಕ್ ಹೋದ್ರೆ ಜಗಳ ಬರ್ತದೆ, ನೀನೇ ದೂರ ಹೋಗು, ಮತ್ತೆ ಯಾಕೆ ಸರ್ಕಾರದವರು ಇದನ್ನ ಮಾಡಿದ್ರು ಅಂತ ಹೇಳುವಂತ ಪ್ರಶ್ನೆ ಕೂಡ ಇವತ್ತು ಅನೇಕ ಹುಡುಗರು ಗಂಡಸರ ಬಾಯಲ್ಲಿ ಇದು ಬರ್ತಾ ಇದೆ. ಯಾವಾಗ್ಲೂ ಬರಬಾರ್ದು. ಒಂದು ವೇಳೆ ನಿಮಗೆ ಸೇದುವ ಚಟ ಇದ್ದರೂ ದೂರ ಹೋಗಿ, ಇನ್ನೊಬ್ಬರಿಗೆ ತೊಂದರೆ ಕೊಡೋದಾಗಿ ಸೇದಲೇಬಾರ್ದು. ಖಂಡಿತವಾಗಿಯೂ ಅವರವರ ಆರೋಗ್ಯನ ಅವರು ಕೆಡಿಸ್ತಾರೆ. ಒಂದು ವೇಳೆ ಅಂತ ಚಟ ಇದ್ರೂ ಕೂಡ ಬಿಡೋದೆಲ್ಲ, ಮಾತು ಕೇಳೋದೆಲ್ಲ ಅಂತ ಆದ್ರೆ ದೂರ ಹೋಗಿ ಆ ನಿಮ್ಮ ಸೇವನೆ ಏನಿದೆಯೋ ಮಾಡ್ಕೊಳ್ಳಿ. ದಯವಿಟ್ಟು ಜನರಿಗೆ ತೊಂದರೆ ಕೊಡಕ್ಕೆ ಹೋಗಬಾರ್ದು. ಆದ್ರಿಂದ ಅದು ಇನ್ನೊಬ್ಬರು ಏನ್ ಮಾಡ್ತಾರೆ, ಗಾಂಜಾ ಕುಡಿದು ಶರೀರವನ್ನು ತೀರಾ ಹಾಳು ಮಾಡ್ಕೊಳ್ತಾರೆ. ಶಕ್ತಿ ಕಡಿಮೆ, ಕಡೆಗೆ ಮದುವೆನೂ ಬೇಡ, ಯಾವುದು ಬೇಡ, ದೊಡ್ಡ ಕಾಯಿಲೆ ಹಿಡಿದು ಹುಚ್ಚರಾಗಿ ಮೆಂಟಲ್ ಆಗಿ ತಿರುಗಾಡ್ತಾರೆ. ಗಾಂಜಾ ಕುಡಿದು ಇದು ಜಾಸ್ತಿ. ಇವತ್ತು ಕಾಲೇಜಿಗೆ ಹೋಗುವಂತ ಹುಡುಗರು ಹುಡುಗಿಯರು ಅದು ಬಹಳ ದೊಡ್ಡ ವ್ಯಾಪಾರ ಆಗ್ಬಿಟ್ಟಿದೆ. ಪೊಲೀಸರವರಿಗೆ ಲಂಚ ಕೊಟ್ಟು ಗೊತ್ತಿದ್ರು ಕೆಲವೊಂದು ಪೊಲೀಸರು ಕುರುಡರಾಗಿ ಆಗ್ಬಿಟ್ಟಿದ್ದಾರೆ. ಅದು ಹೊರದೇಶದಿಂದ ಬಂದು ನಮ್ಮ ಭಾರತ ದೇಶದಲ್ಲಿ ಕೂಡ ಮಾರಾಟ ಮಾಡೋರು ಎಷ್ಟೋ ಜನ ಇದ್ದಾರೆ. ಈ ಗಾಂಜಾ ಕೂಡ ಅದು ಕೂಡ ಒಂದು ಧೂಮಪಾನಕ್ಕೆ ಸಂಬಂಧಪಟ್ಟಂತ ವಿಚಾರ. ಅದನ್ನ ದಯವಿಟ್ಟು ಅದಕ್ಕೂ ಕೂಡ ಹೋಗಬೇಡಿ, ಆರೋಗ್ಯವನ್ನು ಕೆಡಿಸ್ಕೋಬೇಡಿ. ತಮ್ಮ ಶರೀರವನ್ನು ತಾವೇ ಕೊಲೆ ಮಾಡಿದಾಗ ಆಯ್ತು, ಇತರರನ್ನು ಕೂಡ ಕೊಲೆ ಮಾಡಿದಂತ ಪಾಪ ಅಂತವರ ಮೇಲೆ ಬರುತ್ತದೆ. ಅದಕ್ಕೆ ಹೇಳಿದ್ದು ನರಹತ್ಯೆ ಮಾಡಬೇಡ, ಕೊಲೆ ಮಾಡಬೇಡ. ಒಬ್ಬರನ್ನು ಕೊಂದ್ರೆ ಮಾತ್ರ ಅಲ್ಲ. ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಕೆಟ್ಟ ಪ್ಯಾಕೆಗಳು ಇವತ್ತು ಅಂಗಡಿಲಿ ಏನ್ ಮಾಡ್ತಾರೆ, ಪಾನ್ಪರಕ, ಗುಡುಕ, ವಿಮ್ಮಲು ಅಂತ ಹೇಳ್ಕೊಂಡು ಆ ಕಲರು ಈ ಕಲರ್ ಅಂತ ಹೇಳ್ಕೊಂಡು ಇವತ್ತು ಮಾಧ್ಯಮಗಳಲ್ಲಿ ಅಡಲ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ, ಪ್ರಸಾರ ಮಾಡ್ತಾ ಇದ್ದಾರೆ. ಒಂದು ಸ್ಟೈಲ್ ಆಗಿ ಸ್ವಲ್ಪ ರುಚಿ ಇರ್ಬೋದು, ತಿಂದಾಗ ಏನೋ ಒಂದು ಮನಸ್ಸಿಗೆ ಸಮಾಧಾನ ಬರ್ತದೆ ಅಂತೇಳಿ ಇರ್ಬೋದು, ಆದ್ರೆ ಆರೋಗ್ಯವನ್ನ ಕೆಡಿಸ್ತದೆ. ನನ್ನ ಸಹೋದರ ಸಹೋದರಿಯರೇ, ಏನೇನ್ ಪ್ಯಾಕೆಟ್ ಮಾಡಿದ್ರೆ, ಉದಾಹರಣೆಗೆ ವಿಮ್ಮಲ್ ಅಂತೇಳಿ ಜನರು ಕೊಬ್ಬಿ ಹೋಗಿದ್ದಾರೆ, ಅದರಲ್ಲಿ ಕೂಡ ಕೆಮಿಕಲ್ ಇದೆ. ಇದನ್ನು ಮಾರಾಟ ಮಾಡೋರೇ ಗುಪ್ತವಾಗಿ ನನಗೆ ಹೇಳಿದ್ದಾರೆ. ಆದ್ರೆ ಏನು ಇಲ್ಲ, ಅದರಲ್ಲಿ ಅಡಿಕೆ ಇರೋದು, ಆರೋಗ್ಯ ಇದೆ ಅಂತ ಹೇಳ್ತಾರೆ. ಅದು ಕೆಮಿಕಲ್ ಇಲ್ಲದೆ ಯಾವ ವಸ್ತು ಕೂಡ ಆಗುವುದಿಲ್ಲ. ವಯಸ್ಸು ಹೋದಾಗೆ ಮನುಷ್ಯನ ಶರೀರದ ಮೂಳೆಯನ್ನ ಕೊಳಿತಾ ಇರ್ತದೆ. ಇದುವೇ ಕಾರಣ ನೋಡಿ, ಇವತ್ತು ಮನುಷ್ಯನ ಶರೀರದ ಮಂಡಿ ನೋವುಗಳು, ಮಂಡಿ ಸವಿಯೋದು, ಆ ಮೂಳೆ ಕೊರಿಯೋದು, ಈ ಮೂಳೆ ಕೊರಿಯೋದು, ಅಲ್ಲಿ ನೋವು ಇಲ್ಲಿ ನೋವು, ಕೂತೊಳಗಾಗೋದಿಲ್ಲ, ಹೇಳಕ್ಕಾಗೋದಿಲ್ಲ. ಕಾರಣ ಈ ಮದ್ಯಪಾನ, ಧೂಮಪಾನ, ಈ ಕೆಟ್ಟ ಪದಾರ್ಥಗಳು ನಮ್ಮ ಶರೀರವನ್ನ ನಾವೇ ಏನ್ ಮಾಡ್ತೇವೆ, ಕೊಲೆ ಮಾಡಿಕೊಳ್ತಾ ಇದ್ದೇವೆ. ದೇವರು ವಾಸ ಮಾಡುವಂತಾಗ ನಮ್ಮ ಶರೀರ ಹಾಳಾದ್ರೆ ಯಾರಿಗೆ ಬೇಸರ? ದೇವರಿಗೆ ಬೇಸರ. ನಿನ್ನ ದೇಹವೇ ದೇವಾಲಯ, ಅದನ್ನು ನಾಶ ಮಾಡಿದ್ರೆ ನೀನೇ ನಾಶವಾಗ್ತೀಯ. ನಿನ್ನ ದೇಹ ಪವಿತ್ರಾತ್ಮನಿಗೆ ಅಂದ್ರೆ ಪರಮಾತ್ಮನಿಗೆ ಗರ್ಭಗುಡಿ ಎಂದು ಗೊತ್ತಿಲ್ಲವೋ? ನೀನು ನಿನ್ನ ಸ್ವಂತ ಸೊತ್ತಲ್ಲ. ಇದನ್ನೇ ಬಸವಣ್ಣ ಕೂಡ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕುರಾನಲ್ಲಿ ಕೂಡ ಬರೆಯಲ್ಪಟ್ಟಿದೆ, ಬೈಬಲಲ್ಲಿ, ವೇದಗಳಲ್ಲಿ ಪ್ರತಿಯೊಂದು ವಿಷಯಗಳು ಬರೆಯಲ್ಪಟ್ಟಿದೆ. ಆದ್ರಿಂದ ದೇವರ ಒಂದು ಶಕ್ತಿ ನಮ್ಮ ಶರೀರದಲ್ಲಿ ಪ್ರವೇಶ ಮಾಡುವುದರಿಂದ ನಾವು ಬದುಕ್ತಾ ಇದ್ದೇವೆ. ಅದುವೇ ಶಕ್ತಿ ಗಾಳಿಯಾಗಿದೆ. ಈ ಗಾಳಿಯಲ್ಲಿ ದೇವರ ಜೀವದ ಶಕ್ತಿ ಇರುವಂತದ್ದು. ಇದನ್ನು ಹಿಂದೆ ಕೂಡ ಬಹಳ ಸಲ ನಾವು ತಿಳಿದುಕೊಂಡಿದ್ದೇವೆ. ದೇವರ ನಮಗೆ ಸ್ತೋತ್ರವಾಗಲಿ. ಆದ್ರಿಂದ ದಯವಿಟ್ಟು ಇಂಥ ಒಂದು ಪ್ಯಾಕೆಟ್ ವಿಷಯಗಳು ಕೂಡ ನಾವು ಹೋಗಬಾರದು, ಇನ್ನೊಬ್ಬರಿಗೂ ಕೊಡಬಾರದು, ಇನ್ನೊಬ್ಬರನ್ನು ಕೂಡ ನಾವು ಕೆಡಿಸಬಾರದು. ಹಾಗೆ ಮಾಡಿದ್ರೆ ಇನ್ನೊಬ್ಬರನ್ನು ಕೂಡ ಕೊಲೆ ಮಾಡಿದಾಗೆ ಆಯಿತು. ಬಹಳ ಎಚ್ಚರ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ,
ಊಟ ಉಪಚಾರ ಮಾಂಸಾಹಾರಿ ಏನಿದ್ರು ಕೂಡ ಚಿಕನ್, ಮಟನ್, ಬಿರಿಯಾನಿ, ಕಬಾಬು, ಚಿಲ್ಲಿ ಚಿಕನ್ ತಿಳ್ಕೊಂಡು ಬೇಕಾದಾಗೆ ತಿನ್ನೋದು 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 ಸರಿಯಾದ ದುಡಿಮೆ ಇಲ್ಲ, ಅದೊಂದು ಪ್ರಶ್ನೆ. ಆಮೇಲೆ ತಿಂದು ತಿಂದು ಕೊಬ್ಬನ್ನು ಬೆಳೆಸಿಕೊಳ್ಳುವುದು, ಅಲ್ಲಿ ರಕ್ತ ಹೆಚ್ಚಾಗಿ BP ಸ್ಟಾರ್ಟ್ ಆಗ್ತದೆ, ಆಮೇಲೆ ಶುಗರು ಸ್ಟಾರ್ಟ್ ಆಗ್ತದೆ, ಸರಿಯಾಗಿ ಉಸಿರಾಟದ ತೊಂದರೆ ಇಲ್ಲ, ಕೊಲೆಸ್ಟ್ರಾಲ್ ಬರ್ತದೆ, ಉಸಿರಾಟಕ್ಕೆ ಆಗೋದಿಲ್ಲ, ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ, ಆಮೇಲೆ ಪಾರ್ಶ್ವವಾಯು ಕೂಡ ಅಲ್ಲಿ ಅದರಿಂದಲೇ ಬರ್ತದೆ, ಸರಿಯಾಗಿ ರಕ್ತ ಓಡಾಟಕ್ಕೆ ಜಾಗ ಇಲ್ಲ. ಉದಾಹರಣೆಗೆ ಒಂದು ಬೆಲೂನಲ್ಲಿ ಬೇಕಾದಷ್ಟು ನಾವು ಫುಲ್ಲು ಗಾಳಿ ಊದಿದ್ರೆ ಆ ಗಾಳಿ ಜಾಸ್ತಿ ಆದಾಗ ಏನಾಗ್ತದೆ, ಬೆಲೂನ್ ಒಡೆದು ಹೋಗ್ತದೆ. ಹಾಗೆ ನಮ್ಮ ಶರೀರದಲ್ಲಿ ತಿಂದು ತಿಂದು ಕೊಬ್ಬು ಜಾಸ್ತಿ ಆದಾಗ ಏನಾಗ್ತದೆ, ಅಲ್ಲಿ ಉಸಿರಾಟಕ್ಕೆ ತೊಂದರೆ, ರಕ್ತ ಓಡಾಟಕ್ಕೆ ಆಗೋದಿಲ್ಲ, ಹೈ BP ಬಂದು ಬಿಡ್ತದೆ, ಢಮಾರ್ ಅಂತೇಳಿ ಒಂದು ಸಲ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೆ. ಆಮೇಲೆ ಅದೇನು ಕೊಲೆಸ್ಟ್ರಾಲ್ ಬೇಕಾದಷ್ಟು ಶರೀರ ಬರ್ತದೆ. ಇದುವೇ ಈ ತಿಂದು 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 ಈ ರೀತಿ ನಮ್ಮ ಶರೀರವನ್ನು ಹಾಳು ಮಾಡ್ಕೊಳ್ಳುವಂಥದ್ದು. ಆಗ ತಿನ್ನಬಾರ್ದು ಅಂತಿಲ್ಲ, ಸ್ವಲ್ಪ ಸ್ವಲ್ಪ ಲಿಮಿಟ್ ಆಗಿ ತಿನ್ನಬೇಕು, ಅಷ್ಟೇ ನಾವು ದುಡಿಬೇಕು, ನಮ್ಮ ಶರೀರ ಕೂಡ ಬೆವರು ಬರಬೇಕು, ಹಾಗೆ ನಮ್ಮ ಶರೀರಕ್ಕೂ ಕೂಡ ಒಂದು ವ್ಯಾಯಾಮ ಇರಬೇಕು. ಇದು ವಿಪರೀತ ತಿನ್ನೋದು 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 ತಿನ್ನೋದಾಗಿ ಜೋರಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಈ ರೀತಿ ಕೊಲೆ ಮಾಡುವಂಥದ್ದು. ಅದು ಕೂಡ ಗೊತ್ತಾಗ್ತಾ ಇಲ್ಲ ಜನಗಳಿಗೆ. ಆದ್ರಿಂದ ವಿಪರೀತ ಮಾಂಸಾಹಾರಿ ಬಹಳ ತೊಂದರೆ, ಅದು ಯಾವುದೇ ಆಗಿರಲಿ ಅದರಲ್ಲಿ ಕೂಡ. ಹಾಗೆಯೇ ಬೇರೆ ವಸ್ತು ಕೂಡ ವಿಪರೀತ ತಿನ್ನೋದು ತಿನ್ನೋದು, ಸರಿಯಾಗಿ ದುಡಿಯೋದಿಲ್ಲ, ವ್ಯಾಯಾಮ ಇಲ್ಲ, ಇದರಲ್ಲಿ ನಮ್ಮ ಈ ಬರೀ ಊಟದಲ್ಲಿ ಕೂಡ ಈ ರೀತಿ ನಮ್ಮ ಶರೀರವನ್ನು ನಾವು ಕೊಲೆ ಮಾಡಿಕೊಳ್ತೇವೆ. ಅದು ಒಂದು. ಎರಡನೇ, ಹೋಟೆಲ್ಗಳಲ್ಲಿ ಬಾರ್ಗಳಲ್ಲಿ ನಾನಾ ರೀತಿ ಕೆಮಿಕಲ್ ಪೌಡರ್ಗಳನ್ನ ಹಾಕಿ, ಇವತ್ತು ಮಸಾಲೆ ಇರ್ಬೋದು, ಯಾವುದೇ ಪೌಡರ್ಗಳಿರ್ಬೋದು, ಅದರಲ್ಲಿ ಬಹಳ ಕೆಮಿಕಲ್ ಇದೆ. ಅದು ಬಾಯಿಗೆ ಬಹಳ ರುಚಿ ಕೊಡ್ತದೆ, ದುಡ್ಡು ಹೋಗೋದು ಯೋಚನೆ ಮಾಡುವುದಿಲ್ಲ. ಆಗ ಅಲ್ಲಿ ತಿಂದು 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 ಕಡೆಗೆ ಅದುವೇ ನೋಡಿ ಇವತ್ತು ಹಾಸ್ಪಿಟ್ಲಿಗೆ ಹೈ BP, ಲೋ BP ಅಲ್ಲ, ಹೈ BP, ಶುಗರ್ ಬರುವಂಥದ್ದು, ಕೊಲೆಸ್ಟ್ರಾಲ್ ಬರುವಂಥದ್ದು, ಹಾರ್ಟ್ ಅಟ್ಯಾಕ್, ಪಾರ್ಶ್ವವಾಯು ಎಲ್ಲ ಬಂದು ಅರ್ಧದಲ್ಲಿ ಸಾಯುವುದು ಈ ವಿಪರೀತ ಆಹಾರದಿಂದಾಗಿ, ವಿಶೇಷವಾಗಿ ಇವತ್ತು ಮಾಂಸಾಹಾರಿಯಿಂದಾಗಿ. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. ಅದು ಕೂಡ ನಮ್ಮ ಶರೀರವನ್ನು ನಾವು ಕೊಲೆ ಮಾಡಿಕೊಂಡ ಹಾಗೆ. ಇದು ಕೂಡ ದೇವರಿಗೆ ಒಂದು ಬೇಸರವಾಗಿದೆ. ಅದು ಇತ್ತೀಚೆಗೆ ಚಿಕನ್, ಮಟನ್ ಎಲ್ಲ ಬೆಳಿಬೇಕಾದ್ರೆ ಮೊದಲಿಂದಲೇ ಇಂಜೆಕ್ಷನ್ ಕೊಟ್ಟು ಈ ಕೆಮಿಕಲ್ ಆಹಾರಗಳನ್ನ ಕೊಟ್ಟು ಅದನ್ನು ಬಹಳ ಬೇಗ ಬೆಳೆಸ್ತಾರೆ. ಇದು ಇವತ್ತು ಮನುಷ್ಯರೆಲ್ಲರೂ ಬಹಳ ಒಂದು ಕಾಯಿಲೆಗೆ ಗುರಿಯಾಗಲಿಕ್ಕೆ ಇದುವೇ ಕಾರಣವಾಗಿದೆ. ಆದುದರಿಂದ ದಯವಿಟ್ಟು ಜಾಸ್ತಿ ತರಕಾರಿಗಳನ್ನು ಉಪಯೋಗಿಸುವುದು ಬಹಳ ಒಳ್ಳೆಯದು. ಹಾಗೆ ಇದು ತಿನ್ನಬಾರ್ದ, ಏನಾಗೋದು, ತಿಂದುಕೊಂಡಿದ್ದ ಬಾಯಲ್ಲೂ ಆಸೆ ಆಗ್ತದೆ ಅಂತ ಒಂದು ಪ್ರಶ್ನೆ ಬರ್ತದೆ, ಕೇಳ್ಬೋದು. ಆದರೆ ವಾರಕ್ಕೆ ಒಂದ್ಸಲ ಸ್ವಲ್ಪ ಸ್ವಲ್ಪ ತಿಂದುಕೊಳ್ಳೋದಷ್ಟೇ, ಜಾಸ್ತಿ ಅದ್ರ ಮೇಲೆ ಬಿದ್ದರೆ ಅದು ಕೂಡ ಅಪಾಯಕಾರಿಯಾಗಿದೆ ಈ ಮಾಂಸಾಹಾರಿ. ಹಾಗೆ ಅನೇಕರು ಬಿರಿಯಾನಿ, ಚಿಲ್ಲಿ ಚಿಕನ್, ಕಬಾಬು ಅಂತ ಹೇಳಿ ಇದುವೇ ಮಾಡಿ 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 ಏನಾಗ್ತಾರೆ, ಇದರಲ್ಲಿ ಕೆಟ್ಟು ಹೋಗ್ತದೆ ಇವತ್ತು ಶರೀರ. ಪೌಡ್ರುಗಳು ಯಾವುದು ಸರಿ ಇಲ್ಲ, ಬಹಳ ಎಚ್ಚರ. ಆದ್ರಿಂದ ಸಸ್ಯಾಹಾರಿ ಆಗುವುದು ಬಹಳ ಉತ್ತಮ. ಯಾವಾಗಲೂ ವಾರಕ್ಕೆ ಒಂದ್ಸಲ ಒಂದು ಸ್ವಲ್ಪ ತಿಂದುಕೊಳ್ಳೋದು ಬಹಳ ಒಳ್ಳೆಯದು. ಇದರಿಂದಾಗಿ ಕೂಡ ನಮ್ಮ ಶರೀರವನ್ನು ನಾವು ಈ ರೀತಿ ಕೊಲೆ ಮಾಡ್ಕೊಳ್ತೇವೆ. ಒಂದು. ಎರಡನೇದಾಗಿ ವಿಪರೀತ ಊಟ ಕೂಡ, ಮಾಂಸಾಹಾರಿ ಅಲ್ಲದೆ ತರಕಾರಿ ಆದ್ರೂ ಕೂಡ ವಿಪರೀತ ಊಟ, ಅದಕ್ಕೂ ಕೂಡ ಒಂದು ಲಿಮಿಟ್ ಇದೆ, ಅಷ್ಟೇ ಊಟ ಮಾಡಿಕೊಳ್ಬೇಕು. ವಿಪರೀತ ಊಟವಾದರೆ ಅದರಲ್ಲಿ ಕೂಡ ನಮ್ಮ ವಿಪರೀತ ಊಟದಿಂದಾಗಿ ನಮ್ಮ ಶರೀರವನ್ನು ನಾವೇ ಕೊಲೆ ಮಾಡಿಕೊಂಡ ಹಾಗೆ ಆಗ್ತದೆ. ಅದಕ್ಕೂ ಕೂಡ ಲಿಮಿಟ್ ಇದೆ. ಸರಿಯಾದ ದುಡಿಮೆ ಬೇಕು, ವ್ಯಾಯಾಮ ಬೇಕು. ನಮ್ಮ ದುಡಿಮೆಗೆ ತಕ್ಕ ಹಾಗೆ ಮಾತ್ರ ನಾವು ಊಟವನ್ನು ಮಾಡಿಕೊಳ್ಬೇಕು. ಇದಕ್ಕೂ ನಾನು ಒಂದು ಸಾಕ್ಷಿಯಾಗಿದ್ದೇನೆ. ದೇವರು ನಮಗೆ ಸ್ತೋತ್ರವಾಗಲಿ. ಬೆಂಗಳೂರಲ್ಲಿ ಒಂದು ಅನಾಥ ಮಕ್ಕಳ ಒಂದು ಆಶ್ರಮದಲ್ಲಿ ಇರುವಾಗ ಅಲ್ಲಿ ಬಹಳಷ್ಟು ಮಕ್ಕಳಿದ್ರು. ನಾನು ಅಲ್ಲಿ ಪ್ರತಿ ವಾರದಲ್ಲಿ ಒಂದು ಕನಿಷ್ಠ ಪಕ್ಷ 4 ದಿವಸ ಏನಾಗ್ತಿತ್ತು, ಚಿಕನ್, ಮಟನ್, ಮಾಂಸಾಹಾರಿ ಊಟ ಬರ್ತಿತ್ತು, ಬೇಕರಿ ಐಟಮ್ಗಳು ಬರ್ತಿದ್ವು. ಅವರ ಮ್ಯಾರೇಜ್ ಡೇ, ಇವರ ಮ್ಯಾರೇಜ್ ಡೇ, ಆ ಹುಟ್ಟು ಹಬ್ಬ, ಈ ಹುಟ್ಟು ಹಬ್ಬ ಅಂತ ಹೇಳ್ಕೊಂಡು ಹಬ್ಬ, ಮತ್ತೆ ಅನಾಥ ಮಕ್ಕಳಿಗೆ ಊಟ ಅಂತ ಹೇಳಿ ವಾರದಲ್ಲಿ 7 ದಿವಸದಲ್ಲಿ 4 ದಿವಸ ಗ್ಯಾರಂಟಿ. ಹೀಗೆ ತಿಂದು 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 ಆಗ ದೇವರು ಸ್ವಲ್ಪ ವರ್ಷದ ಹಿಂದೆ ಇಷ್ಟೊಂದು ಅನುಭವ ನನಗೆ ಇರಲಿಲ್ಲ. ಆದ್ರೂ ಏನಾಗ್ತದೆ ಗೊತ್ತಾಗ್ತಾ ಇತ್ತು ನನಗೆ. ನಾನು ಅಲ್ಲಿಂದ ಹೋಗಿ ದೂರದಲ್ಲಿ ಒಂದು ದೇವಾಲಯದಲ್ಲಿ ಮಲಗಿದ್ರು, ಅಲ್ಲಿಗೆ ಈ ಮಕ್ಕಳು ನನ್ನ ಮೇಲೆ ಪ್ರೀತಿಯಲ್ಲಿ ತಗೊಂಡು ಬಂದು ಊಟ ಮಾಡದೆ ನನ್ನ ಮಲಗಕ್ಕೆ ಬಿಡ್ತಿತ್ತಿಲ್ಲ. ಹಾಗೆ ಬೇಕಾದಷ್ಟು ಸಿಹಿ ಪದಾರ್ಥ, ಬೇಕರಿ ಪದಾರ್ಥ, ಈ ಮಾಂಸಾಹಾರಿ ತಿಂದು 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 ನನ್ನ ಶರೀರ ಬಹಳ ಉಬ್ಬಿ ಹೋಯಿತು. ಬಹಳ ಶರೀರಧಾರಿ ಆಗ್ಬಿಟ್ಟೆ.
ಹೊಟ್ಟೆ ಬಹಳ ಮುಂದೆ ಬಂತು. ಊಟ ನನಗೆ ಬೆಳಿಗ್ಗೆ ಎದ್ದು ಉಸಿರಾಟಕ್ಕೆ ಆಗ್ತಿರ್ಲಿಲ್ಲ. ಹೊಟ್ಟೆಯನ್ನು ಜೋರಾಗಿ ಅಮಕಿ ಹಿಡಿದು ನಾನು ಉಸಿರಾಟ ಮಾಡ್ತಾ ಇದ್ದೆ. ಹಾಗೆ ಅಲ್ಲಿ ಹೋಗಿ ಒಂದು ದಿವಸ ನನಗೆ ನನ್ನ ಮನಸ್ಸಿಗೆ ಆಗ್ತಿತ್ತು, ನಾನು ಇನ್ನು ಒಂದು ವಾರದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಬಿಡ್ತೀನಲ್ಲ ಅಂತೇಳಿ. ಅದೇ ದಿವಸ ಅಲ್ಲಿ ಪ್ರತಿಯೊಂದು ಹೋಟೆಲಿಗೆ ಹೋಗಿ ಬೆಳಿಗ್ಗೆ ಟೀ ಕುಡಿತಾ ಇದ್ದೆ. ಅಲ್ಲಿ ಕನ್ನಡಪ್ರಭ ಪೇಪರನ್ನು ಓದೋ ಒಂದು ಅಭ್ಯಾಸ ಇತ್ತು. ಅದರಲ್ಲಿ ಇತ್ತು, ನಿಮ್ಮ ಶರೀರ ಈ ರೀತಿ ಇದ್ದರೆ, ನಿಮಗೆ ಈ ರೀತಿ ಆದರೆ ನಿಮಗೆ ಮಧುಮೇಹ ಮತ್ತು ರಕ್ತದ ಒತ್ತಡ ಇರ್ಬೋದು, ಹತ್ತಿರ ಇರೋ ಆಸ್ಪತ್ರೆಯಲ್ಲಿ ಬೇಗನೆ ಸಂಪರ್ಕಿಸಿ ಎಂಬುದಾಗಿ. ಇಲ್ಲಿ ಅದನ್ನು ಓದಿದಾಗ ಅಲ್ಲಿ ಬರೆದಿರೋದು ನನ್ನ ಶರೀರದಲ್ಲಿ ಆಗ್ತಾ ಇರೋದು ಅದುವೇ. ಖಂಡಿತವಾಗಿ ಆಗ ಎಷ್ಟಂದರೆ 96 kg ನಾನು ತಲುಪಿದ್ದೆ. ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ತಕ್ಷಣ ಅಲ್ಲಿ ಪಕ್ಕದಲ್ಲಿ ಆಸ್ಪತ್ರೆಗೆ ಹೋಗೋತ್ತಿಗೆ ಅವ್ರು ಏನು ಮಾಡಿದ್ರು, ನನಗೆ ಹೋಗಿ ಸರ್ ಹೀಗೀಗೆ ಆಗ್ತದೆ ಡಾಕ್ಟ್ರಲ್ಲಿ ಹೇರುವಾಗ ಇವರು ಏನು ಮಾಡಿದರು, ನನ್ನ ಇದು ಶುಗರ್ ಚೆಕ್ ಮಾಡೋಕ್ಕೆ ಬರ್ಕೊಟ್ರು. ಅವರಲ್ಲಿ ಮಿಷಿನೇ ಓಡ್ತಿರ್ಲಿಲ್ಲ. ಕಡೆಗೆ ಲ್ಯಾಬಿಗೆ ಕಳಿಸಿದ್ರು. ರಕ್ತವನ್ನು ತೆಗೆದಾಗ 617 ಫಸ್ಟು ನನಗೆ ರಕ್ತ ಡಾಕ್ಟ್ರಿಗೆ ತಂದು ಕೊಡುವಾಗ ಅವರಿಗೆ ಆಶ್ಚರ್ಯ, ನೀವು ಹೇಗಿದ್ದೀರಾ ಅಂತ ಹೇಳಿದರು. ಸರ್ ಹೀಗಿದೆ, ತೊಂದರೆ ಆಗ್ತಿತ್ತು, ಬೆಳಿಗ್ಗೆ ಮಾತ್ರ ಹೀಗೀಗೆ ಆಗ್ತಿತ್ತು, ಆಮೇಲೆ ಏನೂ ಇಲ್ಲ ಅಂತ ಹೇಳಿದರು. ತಕ್ಷಣ ಟ್ಯಾಬ್ಲೆಟ್ ಬರ್ಕೊಟ್ರು. ಬರೀ ಒಂದು ವಾರದಲ್ಲಿ 87ಕ್ಕೆ ಬಂತು. ಅಷ್ಟು ಕಂಟ್ರೋಲ್ ಮಾಡಿಬಿಟ್ಟೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೇ ವಾರದಲ್ಲಿ 87. ಆಮೇಲೆ ಇದು ಅಲ್ಟ್ರಾಸೌಂಡ್ ಸ್ಕ್ಯಾನಿಗೆ ಬರ್ಕೊಟ್ರು. ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿಸುವಾಗ ಅಲ್ಲಿಂದು ಲೇಡಿ ಡಾಕ್ಟ್ರು ತೋರಿಸ್ತಾರೆ, ನೋಡ್ರಿ ನೀವು ಇನ್ನು ಕೇವಲ 15 ದಿವಸ ಬದುಕ್ತಾ ಇದ್ದೀರಿ ಅಷ್ಟೇ, ನೋಡಿ ಕೊಬ್ಬು ಫುಲ್ಲು ಕವರ್ ಆಗಿದೆ ಅಂತ ಅವರು ಆ ಸ್ಕ್ಯಾನಿಂಗ್ ರಿಪೋರ್ಟನ್ನು ಕಂಪ್ಯೂಟರಲ್ಲಿ ನನಗೇ ತೋರಿಸಿದ್ರು. ದಯವಿಟ್ಟು ಮಾಂಸಾಹಾರಿ ಬಿಟ್ಟುಬಿಡಿ, ತರಕಾರಿ ಕೂಡ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡಿ, ಕಂಟ್ರೋಲ್ ಮಾಡಿ, ಬರೀ 15 ದಿವಸ ಇತ್ತು ನಿಮಗೆ ಟೈಮ್ ಅಂತೇಳಿ. ಡಾಕ್ಟ್ರಿಗೂ ಆ ರಿಪೋರ್ಟ್ ತಂದು ತೋರಿಸುವಾಗ ಬಹಳ ಒಂದು ಆಶ್ಚರ್ಯ. ಅಲ್ಲಿ ನೋಡಿ ನನಗೆ ಶುಗರು ಜೊತೆಗೆ ಹೈ BP ಕೂಡ ಬಂದು ಹೋಯಿತು. ಒಂದೇ ಒಂದು ವಾರದಲ್ಲಿ 86ಕ್ಕೆ ಅಷ್ಟು ಕಂಟ್ರೋಲ್ ಬಂತು. ಅಲ್ಲಿದ್ದರೂ 300-400 ಬರ್ತಾ ಇತ್ತು. ಆಮೇಲೆ ಒಂದೊಂದು ಔಷಧಿ, ಆಮೇಲೆ ಇದು ಕೆಲವೇ ಒಂದು ಈ ನಮ್ಮ ಮನೆ ಮದ್ದುಗಳಲ್ಲೇ ಏನು ಮಾಡ್ತಾ ಇದ್ದೀನಿ, ಈಗ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಆಮೇಲೆ ಈಗ ನನ್ನ ಬಾಡಿ ಕೂಡ, ಶರೀರ ಕೂಡ ಬಹಳ ತೂಕ ಕಡಿಮೆ ಆಗಿದೆ. ಶುಗರ್ ಕೂಡ ಒಂದು ಕಂಟ್ರೋಲಲ್ಲಿದೆ, BP ಕೂಡ ಒಂದು ಕಂಟ್ರೋಲಲ್ಲಿದೆ. ಊಟ ಮಾಡೋದನ್ನು ಕೂಡ ಫುಲ್ ಕಂಟ್ರೋಲ್ ಮಾಡಿದ್ದೇನೆ. ಇದು ನಮ್ಮ ಮನೆಯಲ್ಲಿ ಮನೆ ಮದ್ದುಗಳು, ನಾಟ್ಯ ವಸ್ತುಗಳನ್ನೊಂದು ಇಬ್ಬರು ತಿಳಿಸಿದ್ರು. ಅದನ್ನು ಮಾಡ್ತಾ ಇರುವಾಗ ಈಗ ನನಗೆ ಬಹಳ ಅದು ಉತ್ತಮವಾಗಿದೆ. ಕಾರಣ ಯಾವುದು? ಈ ಮಾಂಸಾಹಾರಿ ಬೇಕರಿ ಐಟಮು, ಸ್ವೀಟು ಕಾರಣ. ಇದಕ್ಕೆ ನಾನೇ ಕಾರಣ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ದಯವಿಟ್ಟು ಈ ಮಾಂಸಾಹಾರಿ ಬೇಕರಿ ಐಟಮು, ಸ್ವೀಟುಗಳಿಂದ ಮತ್ತು ಆ ಕುಷ್ಕ, ಅದು ಇದು ಎಗ್ ರೈಸು, ದಯವಿಟ್ಟು ಇವೆಲ್ಲ ಕೆಮಿಕಲ್ ಪೌಡ್ರುಗಳು ದಯವಿಟ್ಟು ಬಿಟ್ಟು ಬಿಡುವುದು ಬಹಳ ಉತ್ತಮ. ಇದು ನಾವು ಇದರಲ್ಲಿ ನಮ್ಮ ದೇವರು ವಾಸ ಮಾಡುವಂಥ, ದೇವರು ನಮಗೆ ಕೊಟ್ಟಂಥ ಶರೀರವನ್ನು ನಾವೇ ಕೊಲೆ ಮಾಡ್ಕೊಳ್ತೇವೆ. ಇನ್ನೊಬ್ಬರಿಗೆ ತಿನ್ನಿಸಿ ಮಾಡಿ ಇನ್ನೊಬ್ಬರನ್ನು ಕೂಡ ನಾವು ಕೆಡಿಸ್ತೇವೆ. ಅದು ಇನ್ನೊಬ್ಬರ ಕೊಲೆಗೂ ಕೂಡ ಇದುವೇ ಕಾರಣವಾಗಿದೆ. ಆದ್ದರಿಂದ ಬಹಳ ಎಚ್ಚರ. ದೇವರು ನಮಗೆ ಸ್ತೋತ್ರವಾಗಲಿ. ಇದುವೇ ನರಹತ್ಯೆ ಮಾಡಬೇಡ, ನಮ್ಮನ್ನು ನಾವು ಕೊಲೆ ಮಾಡಿಕೊಳ್ಬಾರ್ದು, ಇನ್ನೊಬ್ಬರನ್ನು ಕೂಡ ಕೆಡಿಸಬಾರ್ದು. ಇದರ ಬಗ್ಗೆ ನಾಳೆ ಕೂಡ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಕೇಳಿ ಅದನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅವರು ಏನಾದರೂ ಇಂಥದಕ್ಕೆ ಒಳಪಟ್ಟಿದ್ದರೆ ಅವರು ಕೂಡ ಬಿಟ್ಟು ನಿಮ್ಮ ಮಾತಿನಂತೆ ನಡೆದು ಅವರು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಇತರರಿಗೂ ಸಾಕ್ಷಿ ನುಡಿಯಬೇಕಾದರೆ ಅವರು ಸಾಕ್ಷಿ ನುಡಿದು ಅವರನ್ನು ನುಡಿಯುವಂತೆ ಅವರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದುವ ಹಾಗೆ ಆ ಪರಿಶುದ್ಧ ಆತ್ಮನು ನಿಮ್ಮಲ್ಲಿ ಕಾರ್ಯ ಮಾಡಲಿ.